ಜನ್ಮಾದ್ಯಸ್ಯ ಯತಃಶಾಸ್ತ್ರ ಗಮ್ಯಮನ್ವಯತಃ ಪೃಥಕ್ ಪರಮಂ ಬ್ರಹ್ಮವಿಷ್ಣುವಾಖ್ಯಂ ಅಧಿಕಂ ತದುಪಾಸ್ಮಹೇ ಸ್ವಭಾವತಃ ಸ್ವತಂತ್ರತ್ವ ಪ್ರಮುಖೈರ್ನಿಖಿಲೈರ್ಗುಣೈಃ ವಿಭಿನ್ನೋ ವಿಶ್ವತೋ ವಿಷ್ಣುಃ ಜಯತಾ ಜಗದೀಶ್ವರಃ. ನಿನ್ನೆ ಆ ಅದ್ವೈತ ಶ್ರುತಿಗಳನ್ನು ವ್ಯಾಖ್ಯಾನ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಅವರಿಗೆ ಅಭಿಪ್ರಾಯ ಏನಿತ್ತು ಅಂದರೆ, ಅದ್ವೈತ ಶ್ರುತಿಗಳೆಲ್ಲವೂ ಕೂಡ ಭೇದ ಶ್ರುತಿಯನ್ನು ನಿಷೇಧ ಮಾಡ್ತದೆ, ಭೇದವನ್ನು ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಅದ್ವೈತ ಶ್ರುತಿಗಳಿದ್ದಾವೆ ಅನ್ನೋದು ಅವರ ಅಭಿಪ್ರಾಯ ಇತ್ತು ಅಲ್ವಾ. ಅದರ ಮೇಲೆ ಯೋಚನೆ ಮಾಡಿ ತಿಳಿಸಿದ್ರು, ಯಾಕೆ ಭೇದ ಶ್ರುತಿಯನ್ನೇ ಅನುವಾದ ಮಾಡೋದು, ಅದ್ವೈತ ಶ್ರುತಿ ನಿಷೇಧ ಮಾಡ್ತದೆ ಅಂತ ಅನ್ನಬೇಕು. ಭೇದ ಶ್ರುತಿಗಳೇನೇ ಅದ್ವೈತವನ್ನು ನಿಷೇಧ ಮಾಡ್ತದೆ, ತಾದಾತ್ಮ್ಯವನ್ನು ನಿಷೇಧ ಮಾಡ್ತದೆ ಅಂತ ನಾವು ಅರ್ಥ ಮಾಡಿಬಿಡ್ಬೋದಲ್ಲ, ಅದಕ್ಕೇನು ಉತ್ತರ ನಿಮ್ಮದು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವರು ಉತ್ತರ ಕೊಡ್ಲಿಕ್ಕಾಗಿಲ್ಲ. ಮತ್ತೊಂದೇನು ಅಂದರೆ, ಭೇದ ಶ್ರುತಿಯಲ್ಲಿ ಅಂದರೆ ಅದು ಕೇವಲ ಅನುವಾದ ಮಾತ್ರ ಮಾಡ್ಲಿಕ್ಕೆ ಬಂದಿದೆ ಅಂತ ಅಭಿಪ್ರಾಯ ಅವ್ರದ್ದಾಗಿದೆ. ಅಲ್ಲ, ಭೇದವನ್ನು ಅನುವಾದ ಮಾಡ್ತದೆ ಅಂತ ಹೇಗೆ ನೀವು ನಿರ್ಣಯಿಸಿದ್ರಿ ಅಂತ ಕೇಳಿದ್ರೆ, ಪ್ರತ್ಯಕ್ಷ ಪ್ರಾಪ್ತವಾಗಿದೆ ಭೇದ, ಅದಕ್ಕೆ ಅದನ್ನು ಅನುವಾದ ಮಾಡ್ತದೆ ಶ್ರುತಿ ಅಂತ ಹೇಳ್ತೇವೆ ಅಂತ ಅವರಂದರು. ಅಲ್ಲ, ಯಾವುದು ಪ್ರತ್ಯಕ್ಷ ಪ್ರಾಪ್ತ ಅಂತಾಗಿರ್ತದೆ ಅದನ್ನೆಲ್ಲ ಅದು ಅನುವಾದ ಮಾಡ್ತದೆ ಅಂತಂದರೆ, ಅನುವಾದ ಮಾಡಲಿಕ್ಕೆ ಪ್ರತ್ಯಕ್ಷ ಪ್ರಾಪ್ತವಾಗೋದೇ ಪ್ರಯೋಜಕ ಅಂತ ಅಭಿಪ್ರಾಯ ಹೇಳ್ದಂಗೆ ಆಯಿತು. ಹಾಗೆ ನೀವು ಅಭಿಪ್ರಾಯ ಹೇಳಿದರೆ, ಸರ್ವಸಮ್ಮತವಾದಂತಹ ಅನುಮಾನ ಪ್ರಾಪ್ತವಾದ ಅಗ್ನಿರ್ಹಿಮಸ್ಯ ಭೇಷಜಂ ಅಂತೇಳಿ ಏನು ವೇದದಲ್ಲಿ ಕಾರಣತ್ವವನ್ನು ಪ್ರತಿಪಾದನೆ ಮಾಡುವಂಥ ವೇದ ಇದೆ, ಅದು ಅನುವಾದಕ ಆಗದೆ ಹೋಗಬೇಕು. ಯಾಕೆ? ಅನುಮಾನ ಪ್ರಾಪ್ತ ಕಾರಣತ್ವ ಯಾವಾಗಲೂ. ಹಿಮನಿವೃತ್ತಿ ಅಂತನ್ನೋದು ಅಗ್ನಿಗೆ, ಹಿಮನಿವೃತ್ತಿಂ ಪ್ರತಿ ಕಾರಣತ್ವ ಅನ್ನೋದು ಅನ್ವಯ ವ್ಯತಿರೇಕ ಅನುಮಾನ ಪ್ರಾಪ್ತವಾದದ್ದು. ಅದು ಸರ್ವಸಮ್ಮತವಾದದ್ದು, ಅದನ್ನು ಅನುವಾದ ಮಾಡಲ್ಲ ಹಾಗಾದರೆ ಶ್ರುತಿ ಅಂತ ಹೇಳಬೇಕಾದೀತು ಅಂತ ದೋಷ ಕೊಟ್ಟರು. ಕರೆಕ್ಟ್. ಅನುವಾದಕತೆಗೆ ಪ್ರತ್ಯಕ್ಷ ಪ್ರಾಪ್ತಿ ಅನ್ನೋದೇ ಪ್ರಯೋಜಕ ಅಂತ ಒಪ್ಪಿದರೆ, ಅನುಮಾನ ಪ್ರಾಪ್ತವಾದ ಅಗ್ನಿರ್ಹಿಮಸ್ಯ ಭೇಷಜಂ ಅಂಥೇಳಿ ಹಿಮನಿವೃತ್ತಿಂ ಪ್ರತಿ ಕಾರಣತ್ವವನ್ನೇನು ಪ್ರತಿಪಾದಿಸೋ ವೇದ ಇದೆ, ಅದು ಅನುವಾದಕ ಆಗದೆ ಹೋಗಬೇಕಾದೀತು ಅಂತಂದರು. ಈಗ ಮತ್ತೊಂದು ವಿಚಾರವನ್ನು ಮಾಡ್ತಾರೆ. ಯದ್ವಾ ಒಂದು ವೇಳೆ ಪ್ರತ್ಯಕ್ಷ ಪ್ರಾಪ್ತಿನೇ ನಿಮಗೆ ಅನುವಾದಕ್ಕೆ ಪ್ರಯೋಜಕ ಅಂತಾದರೆ, ತತ್ವಮಸಿ ಇತಿ ಶ್ರುತಿ ಅರ್ಥ ಅಪರಿಜ್ಞಾನಾತ್ ಅದ್ವೈತ ಪ್ರಾಪ್ತಿ ಅಸ್ತು. ನೋಡಿ, ಇಲ್ಲಿ ಪ್ರತ್ಯಕ್ಷ ಅಲ್ಲ, ಶ್ರುತ್ಯರ್ಥ ಅಪರಿಜ್ಞಾನದಿಂದ ತತ್ವಮಸಿ ಅನ್ನೋಂಥ ಶ್ರುತಿ ಏನಿದೆ ಅದು ಬಹಳ ಪ್ರಸಿದ್ಧವಾದ ಶ್ರುತಿ. ಆ ಶ್ರುತ್ಯರ್ಥದ ಅಪರಿಜ್ಞಾನ ಅಂದರೆ ಸರಿಯಾದ ರೀತಿ ಶ್ರುತ್ಯರ್ಥವನ್ನು ತಿಳ್ಕೊಳ್ಳದೇ ಇರೋದು. ಅಪರಿಜ್ಞಾನ ಅಂದರೆ ತಿಳ್ಕೊಳ್ಳದೇ ಇರೋದು. ಶ್ರುತ್ಯರ್ಥ ಅಪರಿಜ್ಞಾನದಿಂದ ಅದ್ವೈತ ಶ್ರುತಿ ಎನ್ನುವುದು ಅದ್ವೈತವನ್ನು ಅನುವಾದ ಮಾಡ್ತದೆ ಅಂತಾಗಲಿ. ಲೋಕದೊಳಗೆ, ಲೋಕನೂ ಅಲ್ಲ, ಮೀಮಾಂಸಾ ಶಾಸ್ತ್ರದಲ್ಲಿ ಇಷ್ಟಾಪೂರ್ತಿ ಅಂತ ಎರಡು ಹೇಳ್ತಾರೆ. ಅಲ್ಲಿ ಒಂದು ಪ್ರಸಂಗ ಬರೆದಿದ್ದಾರೆ ನೋಡಿ. ಈಗ ಸ್ವರ್ಗಕಾಮೋ ಯಜೇತ ಅಂತ ಶ್ರುತಿ ಇದೆ. ಈ ಶ್ರುತಿ ತಾತ್ಪರ್ಯ ವಿಷಯವಾದಂಥದ್ದು ಯಾವುದು? ಸ್ವರ್ಗ ಅಲ್ವಾ. ಸ್ವರ್ಗವನ್ನು ಬಯಸುವವನು ಯಾಗ ಮಾಡಬೇಕು, ಇಷ್ಟಾಪೂರ್ತಿ ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಸ್ವರ್ಗ ಪದಾರ್ಥ ನಿಜವಾಗಲೂ ಕೂಡ ಸ್ವರ್ಗಕಾಮೋ ಯಜೇತ, ಸ್ವರ್ಗ ಪದಾರ್ಥ ಪರಮಾತ್ಮ ಜ್ಞಾನ ಸಾಧನತ್ವ ಅಲ್ವಾ. ಪರಮಾತ್ಮ ಜ್ಞಾನ ಸಾಧನತ್ವವನ್ನು ಪರಿಜ್ಞಾನ ಮಾಡಿಕೊಳ್ಳದೇನೆ ತದ ಅಪರಿಜ್ಞಾನ ಪ್ರಾಪ್ತವಾದಂತಹ ನಿತ್ಯ ಸುಖ
ಸ್ವರೂಪ ಸ್ವರ್ಗ ಸಾಧನತ್ವ ಅನ್ನೋದು ಇಷ್ಟಾಪೂರ್ತಕ್ಕಿರ್ತದೆ ಅಲ್ವಾ? ಇಂಥ ಇಷ್ಟಾಪೂರ್ತವನ್ನು ನಿತ್ಯ ಸುಖ ಸ್ವರೂಪ ಸಾಧನತ್ವಸ್ಯ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾಃ ಅಂತ ನಿಷೇಧ ಮಾಡ್ತದೆ ವೇದ. ಇಷ್ಟಾಪೂರ್ತ ಅಂತಂದ್ರೇನು? ಇಷ್ಟ ಅಂದರೆ ಯಾಗ, ಪೂರ್ತ ಅಂತಂದರೆ ಸಾಮಾಜಿಕ ಕಾರ್ಯ. ಕೆರೆ ಬಾವಿ ತೋಡಿಸೋದು ಇವೆಲ್ಲ ಮಾಡಿರ್ತಾರ ಭಾಳ ಜನ. ಸಾಮಾಜಿಕ ಸೇವೆ ಅಂತ ದೇವಸ್ಥಾನ ಕಟ್ಟಿಸೋದು, ಅದನ್ನೇ ಬಹುಧಾ ಮನ್ಯಮಾನ, ಅದು ಬಹಳ ಎಲ್ಲದಕ್ಕೂ ಕಾರಣ ಅಂತ ತಿಳ್ಕೊಂಡು ನಾಣ್ಯಶ್ರೇಯ ವೇದಯಂತೆ ಪ್ರಮೂಢ, ಇದಕ್ಕಿಂತ ಶ್ರೇಯಸ್ಕರವಾದದ್ದು ಯಾವುದೂ ಇಲ್ಲವೇ ಇಲ್ಲ ಅಂತ ಬಹಳ ಜನ ತಿಳ್ಕೊಳ್ತಾರೆ. ಅವರು ಪ್ರಮೂಢರು ಅಂತ ಹೇಳಿಬಿಟ್ಟಿದೆ. ಹೀಗೆ ಪ್ರತಿಷೇಧ ಮಾಡಿದೆ. ಈ ರೀತಿ ಇಷ್ಟಾಪೂರ್ತವನ್ನು ಪ್ರತಿಷೇಧ ಮಾಡಿದ್ದು ಶ್ರುತಿನೂ ಕೂಡ ಇದೆ. ಇಲ್ಲಿ ನಡೆಯೋ ಅಂಶ ಏನು ಅಂದರೆ, ಅಸ್ತಿಚ ಶ್ರುತ್ಯರ್ಥ ಅಪರಿಜ್ಞಾನ ಪ್ರಾಪ್ತಂ ಶ್ರುತ್ಯಂತರೇಣ ಇಷ್ಟಾಪೂರ್ತಯೋ ಪರಮಪುರುಷಾರ್ಥತ್ವಂ ನಿಷಿಧ್ಯತ. ನೋಡಿ, ಶ್ರುತ್ಯರ್ಥ ಅಪರಿಜ್ಞಾನದಿಂದ ಪ್ರಾಪ್ತವಾದದ್ದು ಶ್ರುತ್ಯರ್ಥ ಅಪರಿಜ್ಞಾನ ಪ್ರಾಪ್ತವಾದದ್ದನ್ನು ಶ್ರುತ್ಯಂತರೇಣ ಇಷ್ಟಾಪೂರ್ತಯೋ ಪರಮಪುರುಷಾರ್ಥತ್ವ ನಿಷಿಧ್ಯತೆ. ಅಂದರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಯಾವುದೋ ಒಂದು ಶ್ರುತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ ಅಪರಿಜ್ಞಾನದಿಂದ ಪ್ರಾಪ್ತವಾಗಿರ್ತದಲ್ಲ, ಅದು ಇನ್ನೊಂದು ಶ್ರುತಿಯಿಂದ ಇಷ್ಟಾಪೂರ್ತಗಳಿಗೆ ಪರಮಪುರುಷಾರ್ಥತ್ವ ಇಲ್ಲವೇ ಇಲ್ಲ ಅಂತ ನಿಷೇಧ ಮಾಡಲಿಕ್ಕೂ ಬರ್ತದೆ. ಗಮನಿಸಿ, ಇಲ್ಲಿ ಪ್ರತ್ಯಕ್ಷ ಪ್ರಾಪ್ತದ ಪ್ರಶ್ನೆನೂ ಇಲ್ಲ, ಅನುಮಾನ ಪ್ರಾಪ್ತದ ಪ್ರಶ್ನೆನೂ ಇಲ್ಲ. ಶ್ರುತ್ಯರ್ಥ ಅಪರಿಜ್ಞಾನದಿಂದ ಪ್ರಾಪ್ತವಾದದ್ದನ್ನು ಶ್ರುತ್ಯಂತರೇಣ ನಿಷೇಧ ಮಾಡೋದಕ್ಕೆ ಕಂಡಿದೆ. ಹಾಗೆ ಪ್ರಕೃತದಲ್ಲಿ ತತ್ವಮಸಿ ಅಂಥೇಳಿ ಶ್ರುತಿಯ ಅರ್ಥ ಅಪರಿಜ್ಞಾನದಿಂದ ಅದ್ವೈತ ಪ್ರಾಪ್ತಿಯಾಯಿತು ಅಂತ ಇಟ್ಕೋತೇವೆ. ದ್ವಾಸುಪರ್ಣ ಇತ್ಯಾದಿಗಳಲ್ಲಿ ಆ ಅಪರಿಜ್ಞಾನ ಪ್ರಾಪ್ತವಾದ ತಾದಾತ್ಮ್ಯ ಅದ್ವೈತವನ್ನು ನಿಷೇಧ ಮಾಡ್ತು ಅಂತ ವ್ಯಾಖ್ಯಾನ ಮಾಡ್ತೀವಿ. ಹಿಂಗೆ ಯಾಕೆ ಭೇದ ಶ್ರುತಿಯನ್ನು ವ್ಯಾಖ್ಯಾನ ಮಾಡಬಾರ್ದು ನಾವು? ಅರ್ಥ ಗೊತ್ತಾಗ್ತದೆ ಈಗ? ಸ್ಪಷ್ಟ ಗೊತ್ತಾಯ್ತಲ್ಲ? ಇದನ್ನು ವ್ಯಾಸರಾಜರು ಅವ್ರ ಮೇಲೆ ಕೇಳ್ತಾ ಇದ್ದಾರೆ. ಈ ರೀತಿನೂ ಮಾಡ್ಬೋದಲ್ಲ? ಮತ್ತು ಅಥವಾ ದುಶ್ಯಾಸ್ತ್ರ ಪರಂಪರೆಯ ಪ್ರವಾಹತಃ ಅನಾದಿತ್ವಂ ಅನಾದಿರೂಪಯ ಅದ್ವೈತ ಪ್ರಾಪ್ತಿ. ನೋಡಿ, ಹೀಗೂ ಒಂದು ಉಪನಿಷತ್ತು ವೇದಗಳು ಮಾಡ್ತಾವೆ ಕೆಲವೊಮ್ಮೆ. ಪ್ರವಾಹತಃ ಅನಾದಿ ಆದದ್ರಿಂದ ಈ ಶಾಸ್ತ್ರಗಳ ಪರಂಪರೆ, ಎಲ್ಲ ಮತಗಳು ಕೂಡ ಪ್ರವಾಹತಃ ಅನಾದಿನೇ. ಓಂ ರಚನಾನುಪಪತ್ತೇ ನಾನುಮಾನಂ ಅನ್ನೋ ಬ್ರಹ್ಮಸೂತ್ರವನ್ನು ವಿಮರ್ಶೆ ಮಾಡುವಾಗ, ವಿಚಾರ ಮಾಡುವಾಗ ಎಲ್ಲ ಶಾಸ್ತ್ರಗಳು ಅನಾದಿ ಅಂತ ಈಗಾಗಲೇ ಪ್ರಾಪ್ತವಾಗ್ತದೆ, ಪ್ರವಾಹತಃ ಅನಾದಿ. ಹಾಗಾಗಿ ಅದ್ವೈತ ಅನ್ನೋದು ಈ ದುಶ್ಯಾಸ್ತ್ರ ಪರಂಪರೆಯಿಂದ ಅನಾದಿಯಾಗಿ ಬಂದಿರ್ತದೆ. ಅದರಿಂದ ಅದ್ವೈತ ಪ್ರಾಪ್ತಿ ಆಯಿತಾ? ಅಸ್ತಿಚ ಕುಮತ ಪ್ರಾಪ್ತಸ್ಯ ನಿಷೇಧ. ವೇದದಲ್ಲಿ ಇದೊಂದು ರೀತಿಯಾದ ಮಾತುಗಳು ಇದೆ. ಏನು ಅಂದರೆ, ಯಾವುದು ಕುಮತ ಪ್ರಾಪ್ತವಾಗ್ತದೋ ಅದನ್ನು ನಿಷೇಧ ಮಾಡೋದು ಕಂಡಿದೆ. ಹಾಗೆ ಈ ಅದ್ವೈತವನ್ನು ನಿಷೇಧ ಮಾಡ್ತದೆ ಅಂತ ಯಾಕೆ ಹೇಳಬಾರ್ದು? ನೋಡಿ, ತದ್ದೈಕ ಆಹು ಅಸದೇವೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ತಸ್ಮಾದಸತಃ ಸದಜಾಯತ ಇತಿ ಕುತಸ್ತು ಸೌಮ್ಯೇವಂ ಸ್ಯಾತಿತಿ ಹೋವಾಚ ಕಥಮಸತಃ ಸದಜಾಯತೆ ಇತ್ಯಾದೌ ಅಂತಂದರು. ಅತ್ರ ಹಿ ಬೌದ್ಧಮತ ಪ್ರಾಪ್ತಂ ಅಸತ್ ಕಾರಣತ್ವಂ ನಿಷಿಧ್ಯತೆ. ಪ್ರಪಂಚ ಎಲ್ಲವೂ ಕೂಡ ಅಸತ್ತಿನಿಂದ ಹುಟ್ಟಿತು ಅಂತ ಬೌದ್ಧರು ವಾದ ಮಾಡ್ತಾರೆ. ಹಾಗಾದರೆ ಶ್ರುತಿ ಹೀಗೆ ಪ್ರವಾಹತ ಅನಾದಿ ಪ್ರಾಪ್ತವಾದ ಈ ಬೌದ್ಧ ಮತವನ್ನು
ಈ ವೇದವಾಕ್ಯಗಳಲ್ಲಿ ನಿಷೇಧ ಮಾಡ್ತದೆ ಅಂತ ಅವರೂ ಒಪ್ತಾರೆ. ನಾವಷ್ಟೇ ಅಲ್ಲ, ಅವರೂ ಒಪ್ಪಿದ್ದಾರೆ. ಹಾಗಾಗಿ ನಾವು ಹೇಳುವ ದ್ವಾಸುಪರ್ಣ ಇತ್ಯಾದಿ ಶ್ರುತಿಗಳು ಕೂಡ ತತ್ವಮಸಿ ಇತ್ಯಾದಿ ವಾಕ್ಯ ಪ್ರಾಪ್ತವಾದಂತಹ ಬೇರೆ ಶಾಸ್ತ್ರಗಳಿಂದ ಪ್ರಾಪ್ತವಾದಂತಹ ಅದ್ವೈತವನ್ನು ನಿಷೇಧ ಮಾಡ್ತದೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರೆ ಆಯಿತು. ಹೀಗೂ ಮಾಡ್ಬೋದಲ್ಲ. ತಸ್ಮಾತ್ ದ್ವಾಸುಪರ್ಣೇತ್ಯಾದ್ಯಾಹ ಶ್ರುತಯಃ ಜೀವೇಶ್ವರ ಭೇದೇ ಪ್ರಮಾಣಂ ಅಂತಂದ್ರು ವ್ಯಾಸರಾಜರು. ದ್ವಾಸುಪರ್ಣ, ಸಯುಜ ಇತ್ಯಾದಿ ಶ್ರುತಿಗಳೆಲ್ಲವೂ ಕೂಡ ಜೀವ ಪರಮಾತ್ಮರ ಭೇದ ಇದೆ ಅಂತನ್ನೋ ವಿಷಯದಲ್ಲಿ ಪ್ರಮಾಣ ಆಗ್ತದೆ. ಯಾವುದಕ್ಕೆ ಅರ್ಥ ಆಗಲಿಲ್ಲ ವಾಕ್ಯಕ್ಕೆ? ಸುಲಭವಾಗಿದೆ. ಇನ್ನು ಮುಂದೆ ಪರಮಂ ಸಾಮ್ಯಮುಪೈತಿ ಸಹ ಬ್ರಹ್ಮಣ ವಿಪಶ್ಚಿತ ಮಮ ಸಾಧರ್ಮ್ಯಮಾಗತಾಃ ಇತ್ಯಾದ್ಯಾಸ್ತು ನ ವ್ಯಾವಹಾರಿಕ ಭೇದಪರತ್ವೇನ ಶಂಕಿತುಮಪಿ ಶಕ್ಯಾಃ ಮುಕ್ತ್ಯನಂತರಂ ಭೇದ ಪ್ರತಿಪಾದಕತ್ವಾತ್. ಪರಮಂ ಸಾಮ್ಯಮುಪೈತಿ ಸಹ ಬ್ರಹ್ಮಣ ವಿಪಶ್ಚಿತ ಮಮ ಸಾಧರ್ಮ್ಯಮಾಗತಾಃ ಅಂತ ಶ್ರುತಿ ಹಾಗೂ ಸ್ಮೃತಿಗಳಿದ್ದಾವೆವು. ಇದು ಮುಕ್ತಿಯ ಅನಂತರದಲ್ಲಿ ಸಾಮ್ಯ ಪಡೆಯೋದು, ಸಾಧರ್ಮ್ಯ ಪಡೆಯೋದು, ಅದನ್ನು ಬೋಧನೆ ಮಾಡ್ತದೆ. ಇದೆಲ್ಲ ಮುಕ್ತಿಯ ಅನಂತರದ ವಿಷಯ ಈ ವೇದಗಳು ಹೇಳ್ತಾ ಇರೋದು. ಅಲ್ಲಿ ಐಕ್ಯ ಪಡೆಯೋದೇ ವೇದಗಳಿಗೆ ಅಭಿಪ್ರಾಯ ಇದ್ದಿದ್ದರೆ ಸಾಮ್ಯ, ಸಾಧರ್ಮ್ಯ, ಬ್ರಹ್ಮಣ, ಸಹ ಅಂತ ಸಹ ಶಬ್ದ ಇವೆಲ್ಲ ಹ್ಯಾಕೆ ಕೂಡಿಸ್ತೀರಿ? ಹಾಗಾಗಿ ಮುಕ್ತಿಯಲ್ಲೂ ಕೂಡ ಜೀವ ಪರಮಾತ್ಮರಿಗೆ ಭೇದವನ್ನು ಈ ವೇದವಾಕ್ಯಗಳಿಂದ ಪ್ರತಿಪಾದಿಸ್ತದೆ ಅಂತ ನಾವು ತಿಳಿಸ್ತೇವೆ. ಬಹಳ ಸುಲಭವಾಗಿದೆ ಈ ವಾಕ್ಯ. ಇನ್ನು ಘಟಪಟ ಭೇದೆ, ಇನ್ನು ಜಡದ ಬಗ್ಗೆ ಮಾತನಾಡ್ತಾರೆ. ಜಡಭೇದದಲ್ಲಿ ಘಟಪಟ ಭೇದೇತು ಪ್ರತ್ಯಕ್ಷಂ ಪ್ರಮಾಣಂ ಸುಲಭಮೇವ. ಘಟಪಟಗಳ ಭೇದದಲ್ಲಿ ಪ್ರತ್ಯಕ್ಷ ಪ್ರಮಾಣ ಅತ್ಯಂತ ಸುಲಭವಾಗೇ ಇದೆ. ಅನುಮಾನಂಚ ಘಟಃ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನ ಭವತಿ. ಪ್ರತಿಯೋಗಿ ಸಮಾನ ಏನಿದೆ ಅಲ್ಲಿ ವಾಕ್ಯ? ಘಟಃ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನ ಭವತಿ. ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಅಧಿಕರಣತ್ವಾತ್ ವ್ಯತಿರೇಕೇಣ ಪಟವತ್ ಅಂತಿದೆ ಅಲ್ವಾ? ನೋಡಿ, ಈ ವಾಕ್ಯವನ್ನು ಇದೊಂದು ಅನುಮಾನ. ಈ ಅನುಮಾನದೊಳಗೆ ಘಟಪಟ ಭೇದವನ್ನು ಹ್ಯಾಕೆ ಸಾಧನೆ ಮಾಡ್ತಾರೆ? ಈ ಅನುಮಾನ ಎಷ್ಟು ಸರಸವಾಗಿದೆ ವ್ಯಾಸರಾಜರು ಮಾಡಿದ್ದು ನೋಡಿ. ಇದು ಪ್ರತಿಯೋಗಿ ಸಾಮಾನಾಧಿಕರಣ್ಯ ಸಾಮಾನಾಧಿಕರಣ್ಯಾವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವಾತ್ ಅಂತಾರೆ. ವ್ಯತಿರೇಕೇಣ ಪಟವತ್. ವ್ಯತಿರೇಕೇಣ ಪಟ ಅಂತಂದದ್ರಿಂದ ದೃಷ್ಟಾಂತ ವ್ಯತಿರೇಕ ದೃಷ್ಟಾಂತ. ಪಟ ಇಲ್ಲಿ ತಗೊಳ್ಬೇಕು ನಾವು. ಅಲ್ಲಿ ಸಾಧ್ಯಾಭಾವನೂ ಇದೆ, ಹೇತ್ವಭಾವನೂ ಇದೆ. ಹೇಳ್ತೀನಿ. ಘಟಃ ಅಂತ ಪಕ್ಷ, ಘಟಪಕ್ಷಕ ಅನುಮಾನ. ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನ ಭವತಿ ಅಂತ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣತ್ವಾಭಾವ ಸಾಧ್ಯ. ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನ ಭವತಿ ಎನ್ನುವುದು ಸಾಧ್ಯ ನಿರ್ದೇಶ. ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವಾತ್ ಅಂತ ಹೇತು. ಈ ಹೇತು ಹಾಗೂ ಸಾಧ್ಯಗಳನ್ನು
ಅದೇ ಈ ಹೇತು ಮತ್ತು ಸಾಧ್ಯಗಳನ್ನು ದೃಷ್ಟಾಂತದಲ್ಲಿ ಮೊದಲು ತೋರಿಸ್ತೇನೆ, ಹಾಗಿಲ್ಲ ಅಂತ ನಮಗೆ ಅರ್ಥ ಆಗ್ತದೆ. ವ್ಯತಿರೇಕ ದೃಷ್ಟಾಂತ ಆದ್ದರಿಂದ ಸಾಧ್ಯ ಇಲ್ಲ ಹಾಗೂ ಹೇತು ಇಲ್ಲ ಅನ್ನೋದನ್ನೇ ತೋರಿಸ್ಬೇಕಿಲ್ಲಿ. ಹೆಂಗೆ ಅಂತ ನೋಡಿ. ಸಾಧ್ಯ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನಭವತಿ ಅನ್ನೋದು ಸಾಧ್ಯ. ಪಟದಲ್ಲಿ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯನೇ ಇದೆ ಹೊರತು ತಾದಾತ್ಮ್ಯಾಧಿಕರಣತ್ವ ಅಭಾವ ಇಲ್ಲ. ಪಟಃ ಪಟೋ ನಭವತಿ ಅಂತ ಹೇಳ್ಬೋದಾ? ಒಂದು ವೇಳೆ ಪಟಃ ಪಟೋ ನಭವತಿ ಅಂತ ಹೇಳಲಿಕ್ಕೆ ಬಂದಿದ್ರೆ, ಜ್ಞಾನ ಬಂದಿದ್ದರೆ ಪಟದಲ್ಲಿ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯ ಅಧಿಕರಣತ್ವಾಭಾವ ಹೇಳ್ಬೋದಾಗಿತ್ತು. ಗೊತ್ತಾಯ್ತು ಈಗ? ಇದು ಸಾಧ್ಯ ಇಲ್ಲ ಅನ್ನೋದು ತೋರಿಸಿದ್ದು. ವ್ಯತಿರೇಕ ದೃಷ್ಟಾಂತವಾದ ಪಟದಲ್ಲಿ ಪಟಃ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯಾಧಿಕರಣಂ ನಭವತಿ ಅಂತನ್ನೋ ಸಾಧ್ಯ ಇಲ್ಲ ಹೇಗೆ ಅಂತ ತೋರಿಸಿದ್ದು. ಪಟದಲ್ಲಿ ಪಟ ಪ್ರತಿಯೋಗಿಕ ತಾತ್ವಿಕ ತಾದಾತ್ಮ್ಯನೇ ಇದೆ, ಹೇತುನೂ ಕೂಡ ಇದೇ ರೀತಿಯಾಗಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಬರ್ತದೆ. ಹೇಗೆ? ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಇಲ್ಲ ಅಂತ ಸುಲಭ ಇದೆ ನೋಡಿ. ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಅಂತ ಹೇಳಿದ್ರಲ್ಲ, ಈಗ ಗಮನಿಸಿ. ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಅಂದರೆ ಪಟದಲ್ಲಿ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಇದೇನೋ ಇಲ್ವೋ? ಪಟದಲ್ಲಿ ಅತ್ಯಂತಾಭಾವ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ. ಇದು ಈ ಥರದ್ದೊಂದು ಅನುಮಾನ ಮಾಡಿದಾಗ ಈ ಹೇತು ಒಂದು ಸ್ವಾರಸ್ಯ ಇದೆ. ಇದು ಎಂಥ ಹೇತು, ಹೆಂಗಿದನ್ನು ನಾವು ಬಿಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಅಲ್ಲಿ ಅವ್ರೇನು ಮಾಡಿದ್ದಾರೆ, ಪ್ರತಿಯೋಗಿ ಸಾಮಾನಾಧಿಕರಣ್ಯಾವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಅಂತಂತಾರೆ ಅಲ್ವಾ? ಆ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಆಗಿರ್ತದೆ ಯಾವಾಗಲೂ ಕೂಡ. ಅಂದರೆ ಪ್ರತಿಯೋಗಿ ವ್ಯಧಿಕರಣ ಅಂತ ಅರ್ಥ. ಅದಕ್ಕೆ ಅರ್ಥ ಪ್ರತಿಯೋಗಿ ವ್ಯಧಿಕರಣ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮತ್ವ. ಸ್ವಾರಸ್ಯ ನೋಡಿ, ಪಟದಲ್ಲಿ ಘಟಾತ್ಯಂತಾಭಾವ ಘಟತ್ವ ಅತ್ಯಂತಾಭಾವ ಹೇಳ್ಬೋದು. ಏನು ಹೇಳ್ಬೋದು? ಅದಕ್ಕೆ ಪಟೇ ಘಟತ್ವಂ ನಾಸ್ತಿ ಅಂತ ಒಂದು ಅತ್ಯಂತಾಭಾವ ತಗೊಂಡ್ವಿ. ಗೊತ್ತಾಯ್ತಾ? ಪಟೇ ಘಟತ್ವಂ ನಾಸ್ತಿ ಅಂತ ಒಂದು ಅತ್ಯಂತಾಭಾವ ತಗೊಳ್ತೀವಿ. ಇದು ಪ್ರತೀತಿ ಸಿದ್ಧವಾದ ಅತ್ಯಂತಾಭಾವ ನೋಡಿ. ಇದು ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಅಂತಂದರೆ ಘಟತ್ವ ಅಲ್ವಾ? ಪಟದಲ್ಲಿ ಅತ್ಯಂತಾಭಾವ ಘಟತ್ವದ್ದಿರೋದ್ರಿಂದ ಆ ಘಟತ್ವವೇ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಧರ್ಮ ಅಂತ ಆಗ್ತದೆ. ಹಾಗಾಗಿ ಪ್ರತಿಯೋಗಿ ಧರ್ಮ ಅಧಿಕರಣತ್ವ ಘಟದಲ್ಲಿ ಬರ್ತದೆ ಹೊರತು ಪಟದಲ್ಲಿ ಬರಲ್ಲ ಅಲ್ವಾ? ಪಟೇ ಘಟತ್ವ ಅತ್ಯಂತಾಭಾವ ತಗೊಂಡ್ರೆ, ಪಟೇ ಘಟತ್ವಂ ನಾಸ್ತಿ ಅತ್ಯಂತಾಭಾವ ತಗೊಂಡ್ರೆ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮ ಅದು ಘಟತ್ವ. ಆ ಘಟತ್ವಾಧಿಕರಣತ್ವ ಘಟದಲ್ಲಿ ಬರ್ತದೆ ಹೊರತು ಪಟದಲ್ಲಂತೂ ಬರಲ್ಲ. ಇಲ್ಲಿ ಆ ವಿಶೇಷಣ ಬೇರೆ ಕೊಟ್ಟಿದ್ದಾರೆ. ಪ್ರತಿಯೋಗಿ ಸಾಮಾನಾಧಿಕರಣ್ಯಾವಚ್ಛೇದಕ ಅನವಚ್ಛಿನ್ನ ಅಂತಂದಿದ್ದಾರೆ. ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ. ಇಲ್ಲಿ ಸ್ವಾರಸ್ಯ ನೋಡಿ, ಪ್ರತಿಯೋಗಿ ಧರ್ಮ ಅಂದರೆ ಪ್ರತಿಯೋಗಿ ತಾನೂ ತಗೊಳ್ಬೋದು ಅಲ್ವಾ? ಪ್ರತಿಯೋಗಿ ತಾ ತಗೊಂಡ್ಬಿಟ್ರೆ, ಆ ಪ್ರತಿಯೋಗಿ ಧರ್ಮ ಪದದಿಂದ ಪ್ರತಿಯೋಗಿ ತಾ ತಗೊಂಡ್ರೆ
ಆ ಪ್ರತಿಯೋಗಿ ಧರ್ಮ ಅನಿಸಿದ ಪ್ರತಿಯೋಗಿತ್ವ ಅದು ಕೂಡ ಘಟತ್ವದಲ್ಲಿ ಬರ್ತದೆ ಹೊರತು ಬೇರೆ ಪಟದಲ್ಲಂತೂ ಬರಲ್ಲ. ಹಂಗೆ ತಾನೇ ವ್ಯವಸ್ಥೆ. ಅಂದಮೇಲೆ ಅಧಿಕರಣತ್ವ ಬರಲ್ಲ. ಇನ್ನು ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಅನ್ನೋ ವಿಶೇಷಣವು ಸುಲಭವಾಗಿ ಅರ್ಥ ಆಗ್ತದೆ. ನೀವು ಪಟದಲ್ಲಿ ಯಾವ ಅತ್ಯಂತಾಭಾವ ತಗೋತಿರ್ತೀರಿ ಅದು ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನನೇ ಆಗಿರಬೇಕು. ಅಂದ್ರೆ ಏನು ಅಂತ ಹೇಳ್ತೀನಿ. ಹಾಂ, ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ನೋಡಿ, ಪಟದಲ್ಲಿ ಘಟತ್ವ ಅತ್ಯಂತಾಭಾವ ಹೇಳ್ತೇವಲ್ಲ, ಇದು ಪ್ರತಿಯೋಗಿ ಸಮಾನಾಧಿಕರಣ ಅತ್ಯಂತಾಭಾವ ಅಲ್ಲ. ಇದು ಪ್ರತಿಯೋಗಿ ಸಮಾನಾಧಿಕರಣ ಅತ್ಯಂತಾಭಾವ ಅಲ್ಲ. ಇದು ಯಾಕಲ್ಲ ಅಂದರೆ, ಪಟದಲ್ಲಿ ಘಟತ್ವ ಅತ್ಯಂತಾಭಾವ ಹೇಳಿದ್ರೆ ಪ್ರತಿಯೋಗಿ ಘಟತ್ವ ಆಗಿರ್ತದೆ. ಘಟತ್ವ ಘಟದಲ್ಲಿದೆ, ಪ್ರತಿಯೋಗಿ ಅಧಿಕರಣವಾಗಿದೆ ಘಟ. ಅಲ್ಲಿ ಪುನಃ ಘಟತ್ವ ಅತ್ಯಂತಾಭಾವ ಹೇಳ್ಬೋದಾ? ಹೇಳಲಿಕ್ಕೆ ಬರ್ತದ ಘಟತ್ವ ಅತ್ಯಂತಾಭಾವ ಘಟದಲ್ಲಿ? ಹಾಗಾಗಿ ಘಟತ್ವ ಅತ್ಯಂತಾಭಾವ ಪ್ರತಿಯೋಗಿ ಅಧಿಕರಣವಾದ ಘಟದಲ್ಲಿ ಹೇಳಲಿಕ್ಕೆ ಬರದೇ ಇರೋದ್ರಿಂದಲೇ ಪಟೇ ಘಟತ್ವಂ ನಾಸ್ತಿ ಎನ್ನುವ ಅತ್ಯಂತಾಭಾವ ಪ್ರತಿಯೋಗಿ ಸಮಾನಾಧಿಕರಣ ಅಲ್ಲ. ಈ ಪ್ರತಿಯೋಗಿ ಸಮಾನಾಧಿಕರಣ ಅಲ್ಲ ಅನ್ನೋದನ್ನೇ ಪ್ರತಿಯೋಗಿ ಸಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಅಂತ ಹೇಳ್ತಾರೆ. ಇಷ್ಟೇ, ಬೇರೆ ಏನಿರಲ್ಲ ಇಲ್ಲಿ. ಅನವಚ್ಛಿನ್ನ ಅಂದರೆ ಪ್ರತಿಯೋಗಿ ಅಸಮಾನಾಧಿಕರಣ ಅಂತ ಅರ್ಥ. ಹೌದು, ಅಂದರೆ ಪ್ರತಿಯೋಗಿ ಅಸಮಾನಾಧಿಕರಣವಾದದ್ದು ಅಂತ ಅರ್ಥ. ನೀವು ಯಾವ ಅತ್ಯಂತಾಭಾವವನ್ನು ತಗೊಳ್ತಿರ್ತೀರಿ ಆ ಅತ್ಯಂತಾಭಾವ ಪ್ರತಿಯೋಗಿ ಸಮಾನಾಧಿಕರಣ ಆಗಿರಬಾರ್ದು. ಇದು ಅವರ ಒಳಗಿನ ಉದ್ದೇಶ. ಇನ್ನೊಂದು ಸ್ವಾರಸ್ಯ ಹೇಳ್ತೀನಿ ನೋಡಿ. ಈಗ ಘಟತ್ವ ಪಟದಲ್ಲಿ ಘಟತ್ವತ್ವೇನ ಇಲ್ಲ ಅಲ್ವಾ? ಪಟೇ ಘಟತ್ವಂ ಘಟತ್ವತ್ವೇನ ನಾಸ್ತಿ, ಹಿಂಗೆ ತಾನೇ ಹೇಳೋದು. ಹಾಂ, ಇದೇ ಒಂದು ವೇಳೆ ಪಟೇ ಘಟತ್ವಂ ವನ್ನಿತ್ವೇನ ನಾಸ್ತಿ ಅಂತಂದಾಗ, ಪಟದಲ್ಲಿ ಘಟತ್ವ ವನ್ನಿತ್ವೇನ ಇಲ್ಲ ಅಂತ ಹೇಳಿಬಿಟ್ರೆ ಆ ಅತ್ಯಂತಾಭಾವ ಏನಿದೆ ಅದು ಪ್ರತಿಯೋಗಿ ಸಮಾನಾಧಿಕರಣ ಆಗಿಬಿಡ್ತದೆ. ಹೆಂಗಾಗ್ತದೆ ಅಂತ ಹೇಳ್ತೇನೆ ನೋಡಿ. ಪಟದಲ್ಲಿಯೂ ಘಟತ್ವ ಅತ್ಯಂತಾಭಾವವನ್ನು ವನ್ನಿತ್ವೇನ ಹೇಳಲಿಕ್ಕೆ ಬರ್ತದೆ ಅಲ್ವಾ? ವನ್ನಿತ್ವೇನ ಘಟತ್ವಂ ಪಟೇ ನಾಸ್ತಿ ಅಂತ ಪಟದಲ್ಲಿಯೂ ಹೇಳ್ಬೋದು. ಅದೇ ಅತ್ಯಂತಾಭಾವವನ್ನು ಘಟದಲ್ಲಿಯೂ ಹೇಳ್ಬೋದು. ಯಾಕೆ ಅಂದರೆ ಘಟದಲ್ಲಿ ಘಟತ್ವ ಅನ್ನೋದು ಘಟತ್ವತ್ವೇನ ಇದೆ ಹೊರತು ವನ್ನಿತ್ವೇನ ಇಲ್ಲ. ವನ್ನಿತ್ವೇನ ಘಟತ್ವ ಘಟದಲ್ಲಿ ಅದನೋ, ಘಟತ್ವತ್ವೇನ ಘಟದಲ್ಲಿ ಅದನೋ? ಹಾಗಾದ್ರೆ ವನ್ನಿತ್ವೇನ ಇಲ್ಲ ಅಂತ ಹೇಳ್ಬೋದಲ್ಲ. ನೋಡಿ, ಈ ಅತ್ಯಂತಾಭಾವವನ್ನು ಪ್ರತಿಯೋಗಿ ಸಮಾನಾಧಿಕರಣ ಅತ್ಯಂತಾಭಾವ ಅಂತ ಕರೀತಾರೆ ತಾರ್ಕಿಕರು. ಇದಕ್ಕೆ ಇನ್ನೊಂದು ಹೆಸರು ವ್ಯಧಿಕರಣ ಧರ್ಮಾವಚ್ಛಿನ್ನ ಅಭಾವ ಅಂತ ಹೆಸರಿಟ್ಟಿದ್ದಾರೆ. ವ್ಯಧಿಕರಣ ಧರ್ಮಾವಚ್ಛಿನ್ನ ಅತ್ಯಂತಾಭಾವ ಅಂದರೆ ಇದೆ ನೋಡ್ರಿ. ಪ್ರತಿಯೋಗಿ ಎಲ್ಲಿರ್ತದೋ ಆ ಪ್ರತಿಯೋಗಿ ಇದ್ದ ಜಾಗದಲ್ಲೇನೆ ಅದರ ಅತ್ಯಂತಾಭಾವನೂ ಹೇಳಲಿಕ್ಕೆ ಬರೋ ಹಂಗೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಅಂಥ ಅತ್ಯಂತಾಭಾವ ತಗೊಳ್ಲಿಕ್ಕೆ ಬರಬಾರ್ದು ಅಂತೇಳಿ ವ್ಯಾಸರಾಜರು ಪ್ರತಿಯೋಗಿ ಸಾಮಾನಾಧಿಕರಣ್ಯಾವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಅಂತಂತೆ ವ್ಯವಸ್ಥೆ ಮಾಡಿದೆ. ನಿಮಗೆ ಗೊತ್ತಾಗ್ತದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸರಿ, ಗೊತ್ತಾಯ್ತಲ್ಲ ಈಗ? ವನ್ನಿತ್ವೇನೇ ಅಂತಲ್ಲ, ಒಟ್ಟು ಯಾವುದೋ ಒಂದು ಯಾವ ಧರ್ಮದಿಂದ ಅದು ಅಲ್ಲಿರಲ್ಲ ಅದನ್ನು ತಗೊಳ್ತೀವಿ. ಅದು ವ್ಯಧಿಕರಣ ಧರ್ಮ ಅಂತ ಕರೀತಾರೆ. ಅದಕ್ಕೇನೆ ವ್ಯಧಿಕರಣ ಧರ್ಮ ಅಂದರೆ ಅದನ್ನು ನಾವು ಅಲ್ಲಿ ಅದು ಇಲ್ಲ ಅಂತ ಹೇಳಲಿಕ್ಕೆ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ.
ಈ ಅತ್ಯಂತ ಅಭಾವ ಅಲ್ಲಿ ತಗೊಳ್ಳಿಕ್ಕೆ ಬರ್ತಿರ್ತದೆ. ಅದಕ್ಕೆ ಅಂಥ ವ್ಯಧಿಕರಣ ಧರ್ಮಾವಚ್ಛಿನ್ನ ಅಭಾವವನ್ನು ತಗೊಳ್ಳಿಕ್ಕೆ ಬರದೇ ಇರೋ ಹಂಗೆ ಮಾಡಬೇಕು. ಮತ್ತು ಈ ಸಂಯೋಗ ಅತ್ಯಂತ ಅಭಾವದ್ದು ಹಣೆ ಬಾರ ಅದೇ ಇರ್ತದೆ. ಅದು ಕೂಡ ಪ್ರತಿಯೋಗಿ ಸಮಾನಾಧಿಕರಣ ಅತ್ಯಂತ ಅಭಾವ ಗೊತ್ತಿದೆ ನಿಮಗೆ. ಯಾಕೆ ಸಂಯೋಗ ಅನ್ನೋದು ಅವ್ಯಾಪ್ಯ ವೃತ್ತಿ. ಎಲ್ಲಿ ಸಂಯೋಗ ಇದೆ ಅಲ್ಲೇ ಸಂಯೋಗ ಅತ್ಯಂತ ಅಭಾವ ಹೇಳ್ತಾರೆ ವೃಕ್ಷದಲ್ಲಿ ತಾರ್ಕಿಕರು. ಮೂಲಾವಚ್ಛೇದೇನ ಅಗ್ರಾವಚ್ಛೇದೇನ ವ್ಯವಸ್ಥೆ ಮಾಡ್ಕೊಂಡು ಸಂಯೋಗ ಅತ್ಯಂತ ಅಭಾವವನ್ನು ಅವರು ಇದ್ದಲ್ಲೇ ಹೇಳ್ತಾರೆ. ಅದಕ್ಕೇನು ಮಾಡಿದರು ಸ್ವಾರಸ್ಯ ಅಂದರೆ, ಪ್ರತಿಯೋಗಿ ಸಾಮಾನಾಧಿಕರಣೆ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತ ಅಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಅಂತ ಮಾಡಿಬಿಟ್ರೆ, ಈ ರೀತಿ ಮಾಡಿದರೆ ಆ ವ್ಯಧಿಕರಣ ಧರ್ಮವನ್ನು ವ್ಯಾವೃತ್ತಿ ಮಾಡಲಿಕ್ಕೆ ಬಂತು. ಈಗ ಏನಿದ್ರು ನೀವು ತಗೋಬೇಕು ಅಂದರೆ ಯಾವುದರ ಅತ್ಯಂತ ಅಭಾವ ಹೇಳ್ತಿರ್ತೀರಿ ಅದು ತದ್ಗತ ಧರ್ಮಾವಚ್ಛೇದೇನೇ ಅತ್ಯಂತ ಅಭಾವ ಹೇಳಬೇಕು. ತದ್ಗತ ಧರ್ಮ ಅಂದರೆ ಪಟದ ಅತ್ಯಂತ ಅಭಾವ, ಪಟದಲ್ಲಿ ಘಟತ್ವ ಅತ್ಯಂತ ಅಭಾವ ಹೇಳ್ತೀರಿ ಅಂತಂದರೆ ಘಟತ್ವೇನ ಘಟ ಅತ್ಯಂತ ಅಭಾವ ಹೇಳ್ಬೇಕು. ಘಟತ್ವ ಅತ್ಯಂತ ಅಭಾವ ಅಂಥದ್ದೇ ತಗೊಳ್ಬೇಕೀಗ. ಸರಿ ಹೋಯ್ತಾ? ಇಷ್ಟೇ ಅದರ ಅಭಿಪ್ರಾಯ. ಈ ಹೇತು ಪಟದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಈಗ ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆವಾಗಲೇ ಹೇಳಿದೆ ನಾನು ನಿಮಗೆ, ಪಟದಲ್ಲಿ ಘಟತ್ವ ಅತ್ಯಂತಾಭಾವ ಹೇಳಿಬಿಟ್ರೆ ತದತ್ಯಂತಾಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಘಟದಲ್ಲಿ ಬರ್ತದೆ ಹೊರತು ಪಟದಲ್ಲಿ ಬರಲ್ಲ. ಏವಂಚ ಈ ಹೇತು ಬರಲಿಲ್ಲ, ಸಾಧ್ಯನೂ ಇಲ್ಲ. ಈ ಹೇತು ಸಾಧ್ಯಗಳು ಎರಡೂ ಇಲ್ಲದೆ ಇದ್ದದ್ರಿಂದಲೇ ಹೇತ್ವಭಾವ ಸಾಧ್ಯಾಭಾವ, ಸಾಧ್ಯಾಭಾವ ಹೇತ್ವಭಾವಗಳಿಗೆ ವ್ಯತಿರೇಕ ವ್ಯಾಪ್ತಿ ಇದೆ ಅಂತಾಯಿತು. ಏವಂಚ ಈ ಹೇತು ಪಕ್ಷದಲ್ಲಿದೆ, ತೋರಿಸ್ತೇನೆ ಈಗ. ಪಕ್ಷ ಯಾವುದಾಗಿದೆ ಅಂದರೆ ಘಟಪಕ್ಷಕ ಅನುಮಾನ. ಅಲ್ಲಿ ಹೇತು ಬರ್ತದೆ ನೋಡಿ. ಪಟನಿಷ್ಠ ಯಹ ಅತ್ಯಂತಾಭಾವ ಅಂದರೆ ಘಟತ್ವ ಅತ್ಯಂತಾಭಾವ ತಗೊಂಡ್ವಿ ಅಲ್ವಾ? ಅಥವಾ ಘಟ ಅತ್ಯಂತಾಭಾವನೇ ತಗೊಳ್ರಿ. ಪಟನಿಷ್ಠ ಯಹ ಅತ್ಯಂತ ಘಟತ್ವ ಅತ್ಯಂತಾಭಾವ ಭಾಳ ಸುಲಭ ಅಂತ ಹೇಳ್ತೀನಿ ಅಷ್ಟೆ. ಘಟತ್ವ ಅತ್ಯಂತಾಭಾವ ತಗೊಂಡ್ಬಿಟ್ರೆ ತದತ್ಯಂತಾಭಾವ ಪ್ರತಿಯೋಗಿ ಧರ್ಮ ಅಂತಂದರೆ ಘಟತ್ವ ರೂಪ ಧರ್ಮ. ತದಧಿಕರಣತ್ವ ಅನ್ನೋದು ಘಟದಲ್ಲಿ ಅದನೋ ಇಲ್ಲೋ ಪಕ್ಷದಲ್ಲಿ. ಆ ಅತ್ಯಂತಾಭಾವ ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನನೂ ಆಗಿದೆ. ಅಂದರೆ ನಾನು ಆವಾಗಲೇ ಹೇಳಿದೆ, ಇದು ಈ ಅತ್ಯಂತಾಭಾವ ಪ್ರತಿಯೋಗಿ ವ್ಯಧಿಕರಣ ಅಭಾವ ಅಲ್ಲ, ಪ್ರತಿಯೋಗಿ ಸಮಾನಾಧಿಕರಣ ಅಭಾವ. ಇದು ಪ್ರತಿಯೋಗಿ ಸಮಾನಾಧಿಕರಣ ಅಲ್ಲ, ಪ್ರತಿಯೋಗಿ ವ್ಯಧಿಕರಣ ಅಭಾವ ಇದು. ಆದ್ದರಿಂದ ಅಂದರೆ ಇದು ಪ್ರತಿಯೋಗಿ ಎಲ್ಲಿರ್ತದೋ ಅಲ್ಲೇ ಅದರ ಅಭಾವ ಹೇಳಲಿಕ್ಕೆ ಬರಲ್ಲ ಅಂತ ಅರ್ಥ. ಘಟತ್ವ ಎಲ್ಲಿ ಅದ ಅಲ್ಲೇ ಘಟತ್ವ ಅತ್ಯಂತ ಅಭಾವ ಹೇಳಲಿಕ್ಕೆ ಬರುವಂಥ ಅಭಾವ ಅಲ್ಲ ಇದು. ಆದ್ದರಿಂದ ಇದು ಪ್ರತಿಯೋಗಿ ಸಾಮಾನಾಧಿಕರಣ್ಯ ಅವಚ್ಛೇದಕ ಅನವಚ್ಛಿನ್ನ ಪಟನಿಷ್ಠ ಅತ್ಯಂತ ಅಭಾವ ಪ್ರತಿಯೋಗಿ ಧರ್ಮಾಧಿಕರಣತ್ವ ಹೇತು ಪಕ್ಷವಾದ ಘಟ್ಟದಲ್ಲಿ ಬಂತು. ಅಲ್ಲಿ ತಾದಾತ್ಮ್ಯಾಧಿಕರಣಂ ನಭವತಿ, ಪಟ ಪ್ರತಿಯೋಗಿಕ ತಾದಾತ್ಮ್ಯಾಧಿಕರಣಂ ನಭವತಿ ಅನ್ನೋ ಸಾಧ್ಯನೂ ಹೇಳ್ತೀವಿ. ಯಾಕೆ? ಘಟ ಪಟೋನ ಅಂತ ಭೇದ ಪ್ರತೀತಿ ಇದೆ. ಹಾಗಾಗಿ ಪಟ ಪ್ರತಿಯೋಗಿಕ ತಾದಾತ್ಮ್ಯಾಧಿಕರಣತ್ವ ಅಭಾವ ಹೇಳ್ಬೋದೋ ಇಲ್ಲೋ? ಇದರಿಂದಲೇ ಸಿದ್ಧ ಆಯಿತು ಭೇದ ಅಂತಂತಾರೆ. ಅರ್ಥ ಆಗದೆ ಇರೋ ಸಂಗತಿ ಇದೆನಾ ಈಗ? ಪ್ರತ್ಯಕ್ಷ ಸಿದ್ಧನೂ ಹೌದು, ಅನುಮಾನ ಸಿದ್ಧನೂ ಹೌದು ಅನ್ನೋದು ವ್ಯಾಸರಾಜರ ಅಭಿಪ್ರಾಯ. ಸರಿಯಾಗಿ ಗೊತ್ತಾಗ್ತದ? ಇದು ವ್ಯಾಸರಾಜರು ನಮಗೆ ಕೊಡುವಂಥ ಒಂದು ಯುಕ್ತಿಯಿಂದ ಸಾಧನೆ ಮಾಡಿಕೊಡುವಂಥ ಘಟಪಟಾದಿ ಜಡ ಪ್ರಪಂಚದ ಭೇದದ ಅನುಮಾನಗಳು. ಇನ್ನು ತತ್ವಪ್ರಕಾಶಕ ನೋಡೋಣ ಸ್ವಲ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್
ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಅಥ ಶಬ್ದೋ ಮಂಗಳಾರ್ಥಃ. ಓಂ ಆನಂದಮಯೋಭ್ಯಾಸಾತ್ ಓಂ. ಅದು ಮುಗೀತು. ಇದೀಗ ಇನ್ನೊಂದು ಅಧಿಕರಣ ಪ್ರಾರಂಭ ಆಗ್ತದೆ. ಈಗ ಅದಾಯಿತು. ಇದು 7ನೇ ಅಧಿಕರಣ ಅಲ್ವಾ? ಓಂ ಅಸ್ಮಿನ್ನಸ್ಯ ಚ, ಇದು ಆನಂದಮಯ ಅಧಿಕರಣಕ್ಕೆ ಸೇರ್ತದೆ. ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಓಂ ಅಂತ ಬ್ರಹ್ಮಸೂತ್ರ. ಇದು 6ನೇ ಅಧಿಕರಣನೇನೆ. ಮೊದಲನೇ ಅಧ್ಯಾಯ, ಮೊದಲನೇ ಪಾದ, 6ನೇ ಅಧಿಕರಣ, 19ನೇ ಸೂತ್ರ. ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಓಂ ಅಂತ ಸೂತ್ರ ಮಾಡಿದ್ದಾರೆ. ಏನು ತತ್ವಪ್ರಕಾಶಿಕ ವಾಕ್ಯಗಳಲ್ಲಿ ಇದಕ್ಕೆ ಅವತರಣಿಕ ಕೊಡ್ತಾರೆ ಅಂದರೆ, ನಾನು ಅಸ್ತು ಏವಂ ಆನಂದಮಯೇನ ಪರಬ್ರಹ್ಮಣ ಹಿರಣ್ಯಗರ್ಭಾದಿ ಜೀವಾನಾಂ ಭೇದಃ ಸೋಪಿ ಸಾಂಸಾರಿಕೋ ನ ಪಾರಮಾರ್ಥಿಕಃ ಅಭೀತವಾಕ್ಯಾನಾಂ ಸಾಂಸಾರಿಕ ಭೇದಪರತ್ವೇನ ಉಪಪತ್ತೇಃ ಇತ್ಯಾಶಂಕಾಂ ಪರಿಹರ್ತುಂ ಸೂತ್ರಂ ಪಠತಿ ಅಸ್ಮಿನ್ನಿತಿ. ಅಸ್ಯ ಇತಿ ನ ಆನಂದಮಯ ಪರಾಮರ್ಶಃ ಅಪಿತು ನೇತರಃ ಇತ್ಯುಕ್ತ ಜೀವಸ್ಯ ಇತ್ಯಾಹ ಅಂತಿದ್ದಾರೆ. ಜೀವಸ್ಯೈವ ಇತ್ಯಾಹ. ಅಸ್ಯೇತಿ ಅಂತ ಪ್ರಾರಂಭ ಆಯಿತು. ಆ ವಾಕ್ಯಗಳ ಅರ್ಥ ಏನು ಅಂದರೆ, ಅಸ್ತ್ವೇವಂ ಆನಂದಮಯೇನ ಪರಬ್ರಹ್ಮಣ ಹಿರಣ್ಯಗರ್ಭಾದಿ ಜೀವಾನಾಂ ಭೇದ. ಆಯಿತು, ನೀವು ಹಿಂದೆ ತೋರಿಸಿದಂತೆ ವಿಮತಾನಿ ಶರೀರಾಣಿ ದೇವದತ್ತಸ್ಯೈವ ಭೋಗಾಯತನಾನಿ ಅಥವಾ ಮದ್ಭೋಗಾಯತನಾನಿ ಎಲ್ಲ ಅನುಮಾನಗಳು ಕೂಡ ಅವು ಕಾಮಚಾರಿಗಳಾದ್ದರಿಂದ, ಅವು ಯಾವುಗಳ ವಿರೋಧ ಇಲ್ಲದೆ ಇರೋದರಿಂದ, ಶ್ರುತಿಯಲ್ಲಿ ಭೇದ ವ್ಯಪದೇಶ ಮಾಡ್ತಾ ಇರೋದ್ರಿಂದ ಹಿರಣ್ಯಗರ್ಭಾದಿ ಜೀವರಿಗೂ ಪರಬ್ರಹ್ಮನಿಗೂ ಭೇದನೆ ಇದೆ ಅಂತ ಸಮರ್ಥನೆ ಮಾಡಿದ್ರಿ. ಆನಂದಮಯನಾದ ಪರಬ್ರಹ್ಮನಿಂದ ಹಿರಣ್ಯಗರ್ಭಾದಿ ಜೀವರಿಗೆ ಭೇದ ಇದೆ ಅಂತ ಸಮರ್ಥನೆ ಮಾಡಿದ್ರಲ್ಲ. ಅಸ್ತು ಅಸ್ತು ಇರಲಿ. ಸೋಪಿ ಭೇದ, ಆ ಭೇದ ಏನಿದೆ ಅದು ಸಾಂಸಾರಿಕ ನ ಪಾರಮಾರ್ಥಿಕ, ಅದು ಕೇವಲ ಸಾಂಸಾರಿಕ ಭೇದ ಅಷ್ಟೇ. ಹೌದು, ಅದು ಪಾರಮಾರ್ಥಿಕ ಅಲ್ಲ. ಯಾಕೆ? ಅಭಿಹಿತ ವಾಕ್ಯಾನಾಂ ಸಾಂಸಾರಿಕ ಭೇದ ಪರತ್ವೇನ ಉಪಪತ್ತೇಃ. ನೀವು ಯಾವ ವಾಕ್ಯಗಳನ್ನು ತೋರಿಸಿದಿರಲ್ಲ ಆ ಎಲ್ಲ ವಾಕ್ಯಗಳು ಕೂಡ ಸಾಂಸಾರಿಕ ಭೇದವನ್ನು ನಿರೂಪಿಸ್ತಾವೆ ಅಂತ ಹೇಳಿದರೆ ಅಷ್ಟೇ ಸಾಕು. ಮುಕ್ತಿಗೆ ಹೋದ ಮೇಲೆ ಇವ್ರು ಯಾರಿಗೂ ಭೇದ ಇದೆ ಅಂತಂದಲಿಕ್ಕೆ ಆ ವಾಕ್ಯಗಳು ಯಾವುದೂ ಪ್ರಮಾಣವಾಗಲ್ಲ. ಸರಿ ಹೋಯ್ತಲ್ಲ ಈಗ? ಹಾಗಾಗಿ ಸಾಂಸಾರಿಕ ಭೇದ ಪರವಾಗ್ತಾವೆ ಹೊರತು ಸಾಂಸಾರಿಕ ಭೇದ ಪರ ಆದ್ರೆ ಆಗಲಿ ಅಂತ ಅಭಿಪ್ರಾಯ ಪಟ್ಟರು. ಪಾರಮಾರ್ಥಿಕ ಭೇದ ಪರ ಏನಲ್ಲವು. ಹೀಗೊಂದು ಆಶಂಕ ಬಂದರೆ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ಸೂತ್ರದಲ್ಲಿ ಮುಕ್ತಿಯಲ್ಲಿಯೂ ಭೇದ ಶ್ರವಣ ಆಗ್ತದೆ ಅನ್ನೋದನ್ನು ತೋರಿಸ್ಲಿ ಹೇಳ್ತಾರೆ. ಏನಂತ? ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಸೂತ್ರ ಮಾಡಿದ್ರು. ಅರ್ಥ ಹೇಳ್ತಾರೆ. ಅಸ್ಯ ಇತಿ ನ ಆನಂದಮಯ ಪರಾಮರ್ಶಃ ಅಪಿತು ನೇತರಃ ಇತ್ಯುಕ್ತ ಜೀವಸ್ಯೈವ ಇತ್ಯಾಹ ಅಸ್ಯೇತಿ ಅಂತಂದ್ರು. ಗಮನಿಸಿ, ಸೂತ್ರದಲ್ಲಿ ಅಸ್ಯ ಅಂತ ಶಬ್ದ ಇದೆ. ಅಸ್ಯ ಶಬ್ದಕ್ಕೆ ಭಾಷ್ಯದಲ್ಲಿ ಅರ್ಥ ಬರೀತಾರೆ ಮಧ್ವಾಚಾರ್ಯರು. ಅಸ್ಯ ಜೀವಸ್ಯ ಅಂತ ಅರ್ಥ. ಇನ್ನು ಚ ಅಂತಿದೆ. ಯುಕ್ತಿ ಸಮುಚ್ಚಯೇ ಚ ಶಬ್ದ. ಸೋಸ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ತೈತ್ತರೀಯ ಉಪನಿಷತ್ತು.
ಅನಿಲಯೇನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ತೈತ್ತರೀಯ ಉಪನಿಷತ್ತು. ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಇದು ತೈತ್ತರೀಯ ಉಪನಿಷತ್ತು. ಇತ್ಯಾದಿ ಇತಿ ಆನಂದಮಯಾಧಿಕರಣಂ ಅಂತ ಭಾಷ್ಯ ಮುಕ್ತಾಯ ಆಯ್ತಲ್ಲಿಗೆ. ತತ್ವಪ್ರಕಾಶಿಕದಲ್ಲಿ ಅಸ್ಯ ಅಂತನೋ ಸೂತ್ರದಲ್ಲಿರೋ ಶಬ್ದಕ್ಕೆ ಜೀವನನ್ನೇ ಇಟ್ಟುಕೊಳ್ಬೇಕು ಅಂತ ಅರ್ಥ ಬರೀತಾ ಇದ್ದಾರೆ. ಹೊರತು ಆನಂದಮಯನನ್ನ ಹಿಂದೆ ಪ್ರಸಕ್ತ ಆನಂದಮಯ ಇರಬಹುದು, ಅವನನ್ನು ಇಲ್ಲಿ ಪರಾಮರ್ಶೆ ಮಾಡಿಲ್ಲ ಅಂತ ಅರ್ಥ. ಯಾಕೆ ಅಂದರೆ ತದ್ಯೋಗಂ ಅನ್ನೋದರಿಂದ ತತ್ಪದದಿಂದ ಆ ಆನಂದಮಯನನ್ನು ಇಟ್ಕೊಳ್ತಾರೆ. ಗೊತ್ತಾಯ್ತಲ್ಲ, ತದ್ಯೋಗಂ ಶಾಸ್ತಿ ಅಂತ ತತ್ಪದದಿಂದ ಆ ಪರಬ್ರಹ್ಮನನ್ನು ಇಟ್ಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಅಸ್ಯ ಜೀವಸ್ಯ ತದ್ಯೋಗಂ ಶಾಸ್ತಿ ನೋಡಿ, ಅರ್ಥ ಚೆನ್ನಾಗಿ ಆಗ್ತದೆ ಈಗ. ಇನ್ನು ಅಸ್ಯ ಅನ್ಯಸ್ಯ ಚ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ಆಹ ಯುಕ್ತಿ ಸಮುಚ್ಚಯೇ ಚ ಶಬ್ದ ಅಂತ. ಅಸ್ಯ ಚ ಅಂತ ಸೂತ್ರದಲ್ಲಿ ಚ ಶಬ್ದ ಬೇರೆ ಹಾಕಿಬಿಟ್ರು ವ್ಯಾಸರು. ಅವಾಗ ಅಸ್ಯ ಅನ್ಯಸ್ಯ ಚ ಅಂತ ಇನ್ಯಾರೋ ಬೇರೆಯವನು ಅಂತ ಹಿಂಗೇನೋ ಅನ್ಯಥಾ ಪ್ರತೀತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಜೀವನನ್ನೇ ಇಟ್ಕೊಳ್ಬೇಕು ಅಂತಂದಕ್ಕೆ ಯುಕ್ತಿಯನ್ನು ಹೇಳ್ತಿದ್ದಾರೆ ವ್ಯಾಸರು. ಅದು ಚ ಶಬ್ದದಿಂದ ಯುಕ್ತಿ ಸಮುಚ್ಚಯ ಮಾಡಿಕೊಂಡ್ರು. ಹೆಂಗೆ ಅಂತ ತೋರಿಸ್ತಾರೆ. ನ ಕೇವಲಂ ಭೇದವ್ಯಪದೇಶಾತ್ ಆನಂದಮಯೇನ ಜೀವಾನಾಂ ಭೇದ ಕಿನ್ನಾಮ ಅಸ್ಮಿನ್. ನೋಡಿ, ಅಸ್ಮಿನ್ ಅಂತ ಸೂತ್ರದಲ್ಲಿದೆ ಅಲ್ಲ, ಅದಕ್ಕೆ ಅರ್ಥ ಏನು ಅಂದರೆ ಅಸ್ಮಿನ್ ಪ್ರಕರಣೆ ಅಂತ ಅರ್ಥ. ಯಾವ್ಯಾವ ಉಪನಿಷತ್ತುಗಳ ವಾಕ್ಯ ಉದಾಹರಿಸಿದ್ದೇವೆ ತೈತ್ತರೀಯ ಉಪನಿಷತ್ನಲ್ಲಿ, ಆ ಪ್ರಕರಣದಲ್ಲಿ ಅಂತ ಅರ್ಥ. ಅಸ್ಮಿನ್ ಪ್ರಕರಣೇ ಅಸ್ಯ ಅಂದರೆ ಜೀವಸ್ಯ ಅಂತ ಅರ್ಥ. ತದ್ಯೋಗಂ ಶಬ್ದಕ್ಕೆ ಅರ್ಥ ಬರೀತಾರೆ. ಏನು? ಆನಂದಮಯೇನ ಸಹ ಮುಕ್ತಾವಪಿ ಸಂಬಂಧಮೇವ ಅಂತ ಅರ್ಥ. ಯೋಗ ಅಂದರೆ ಸಂಬಂಧ ಅಂತ ಅರ್ಥ ಇದೆನಾ? ತದ್ಯೋಗ ಅಂದರೆ ತೇನ ಸಹ ಸಂಬಂಧ. ತೇನ ಸಹ ಸಂಬಂಧ ಅಂದರೆ ಏನ ಸಹ ಸಂಬಂಧ ಅಂದರೆ ಕೇನ ಸಹ ಆನಂದಮಯೇನ ಸಹ ಮುಕ್ತಾವಪಿ ಸಂಬಂಧಮೇವ. ಸರಿ ಹೋಯ್ತಾ ಸೂತ್ರಾರ್ಥ? ಅಸ್ಮಿನ್ ಈ ಪ್ರಕರಣದಲ್ಲಿ ಅಸ್ಯ ಜೀವನಿಗೆ ತದ್ಯೋಗಂ ಆನಂದಮಯೇನ ಸಹ ಮುಕ್ತಾವಪಿ ಯೋಗಂ ಅಂತ ಅರ್ಥ. ಆನಂದಮಯ ಬ್ರಹ್ಮನೊಟ್ಟಿಗೆ ಮುಕ್ತಿಯಲ್ಲಿಯೂ ಕೂಡ ಯೋಗಂ ಸಂಬಂಧವನ್ನೇ ಶಾಸ್ತಿ. ಶಾಸ್ತಿ ಅಂದರೆ ಶಾಸನ ಮಾಡ್ತದೆ. ಕರ್ತೃ ಯಾರು? ಶ್ರುತಿ ಶಾಸ್ತಿ. ಶ್ರುತಿಯು ಶಾಸನ ಮಾಡ್ತಾ ಇದೆ. ಸರಿ ಹೋಯ್ತಾ ಸೂತ್ರಾರ್ಥ? ತತಶ್ಚ ತಯೋರ್ಭೇದ ಏವ ನತು ಐಕ್ಯಂ ಅಂತ ಸಮರ್ಥನೆ ಮಾಡಿದೆ. ನೋಡಿ, ಶ್ರುತಿಯಲ್ಲಿ ಆನಂದಮಯನೊಟ್ಟಿಗೆ ಮುಕ್ತಿಯಲ್ಲಿ ಸಂಬಂಧವೇ ಶಾಸನ ಮಾಡ್ತಾ ಇರುವ ಪ್ರಕರಣ ಇದೆ. ಆದ್ದರಿಂದ ಆನಂದಮಯನಿಗೂ ಜೀವನಿಗೂ ಭೇದವೇ ಇದೆ ಹೊರತು ಐಕ್ಯ ಅಲ್ಲ. ನಾಪಿ ಸಾಂಸಾರಿಕ ಏವ ಭೇದ. ಬರೀ ಸಾಂಸಾರಿಕ ಭೇದ ಒಪ್ಪೋದಲ್ಲ. ಯಾಕೆ? ಮುಕ್ತಿಯಲ್ಲಿ ಸಂಬಂಧಸ್ಯ ಭೇದ ಸಾಪೇಕ್ಷತ್ವಾದಿತ್ಯರ್ಥ. ವೇದ ಮುಕ್ತರಾದ ಜೀವನಿಗೂ ಬ್ರಹ್ಮನಿಗೂ ಸಂಬಂಧವನ್ನೇ ಬೋಧಿಸ್ತದೆ ಅಂತಂದ ಮೇಲೆ ಸಂಬಂಧ ಯಾವಾಗಲೂ ಭೇದ ಸಾಪೇಕ್ಷ. ಭೇದ ಇಲ್ದೊರ್ತು ಸಂಬಂಧವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸಂಬಂಧ ಹೇಳಬೇಕಾದ್ರೆ ಅದರ ಹಿಂದೆ ಎರಡಕ್ಕೂ ಭೇದ ಇರಬೇಕಲ್ವಾ? ಅನುಯೋಗಿ ಪ್ರತಿಯೋಗಿಗಳಿಗೆ. ಕಿಂ ತದ್ಯೋಗ ಶಾಸನಂ. ಅರೆ, ಆ ಆನಂದಮಯೇನ ಸಹ ಮುಕ್ತಾವಪಿ ಸಂಬಂಧವನ್ನು ಶಾಸನೆ ಮಾಡ್ತದೆ ಶ್ರುತಿ ಅಂತ ಹೇಳಿದ್ರಲ್ಲ, ಏನು ಯೋಗ ಶಾಸನ ಅಲ್ಲಿರೋದು ಅಂತಂದರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಬ್ರಹ್ಮ ಸಹ ಬ್ರಹ್ಮಣ ವಿಪಶ್ಚಿತ ಅಂತಂತಿದೆ ನೋಡಿ. ಇದೆ ನೋಡಿ ನೋಡಿ. ಇತ್ಯಾದಿ ಇತ್ಯಾದಿ ಇತ್ಯಸ್ಯ ಇತ್ಯಾದಿ ಇತ್ಯಸ್ಯ ಶಾಸ್ತಿ ಇತಿ ಸೂತ್ರಪದೇನ ಅನ್ವಯ. ಅಲ್ಲಿ ಭಾಷ್ಯದೊಳಗೆ ಏತಮಾನಂದಮಯಮಾತ್ಮಾನುಪಸಂಕ್ರಾಮತಿ ಇತ್ಯಾದಿ ಅಂತಿದೆ ಅಲ್ವಾ? ಇತ್ಯಾದಿ ಶಾಸ್ತಿ ಅಂತ ಸೂತ್ರಕ್ಕೆ ಅನ್ವಯ ಮಾಡ್ಕೊಳ್ಬೇಕಂತ. ಇತ್ಯಾದಿಯಾಗಿ ಆ ಶ್ರುತಿಯು ಶಾಸನ ಮಾಡ್ತಾ ಇದೆ ಅಂತ ಅರ್ಥ. ಅಥವಾ ಒಂದು ಯುಕ್ತಿ ತೋರಿಸಿದ್ರು. ಈಗ
ಹೇತ್ವಂತರೇಣ ದೇಹಾದೀನಾಂ ಅನ್ನಮಯಾದಿತ್ವ ನಿರಾಸಕಂ ಏತತ್ ಸೂತ್ರಂ. ಈ ಸೂತ್ರಕ್ಕೆ ಆನಂದಮಯೇನ ಪರಬ್ರಹ್ಮಣ ಸಹ ಸಾಂಸಾರಿಕ ಭೇದವೇ ಹೇಳ್ತಾ ಇದೆ, ಪಾರಮಾರ್ಥಿಕ ಭೇದ ಅಲ್ಲ. ಆ ವಾಕ್ಯಗಳೆಲ್ಲವೂ ಸಾಂಸಾರಿಕ ಭೇದ ಪರ ಅಂತ ಆಕ್ಷೇಪ ಮಾಡಿಕೊಂಡು ಉತ್ತರ ಕೊಡ್ಲಿಕ್ಕೆ ಬಂದಿದೆ ಅಂತನ್ನೋದು ಒಂದು ವ್ಯಾಖ್ಯಾನ. ಇನ್ನೊಂದು ಈ ಸೂತ್ರಕ್ಕೆ ವ್ಯಾಖ್ಯಾನನೂ ಮಾಡ್ಲಿಕ್ಕೆ ಬರ್ತದೆ. ಏನು? ಹೇತ್ವಂತರೇಣ ದೇಹಾದೀನಾಂ ಅನ್ನಮಯಾದಿತ್ವ ನಿರಾಸಕಂ ಏತತ್ ಸೂತ್ರ. ಪೂರ್ವಪಕ್ಷ ಮಾಡುವವರು ಅನ್ನಮಯಾದಿಗಳಿಗೆಲ್ಲದಕ್ಕೂ ಕೂಡ ದೇಹಾದಿಗಳಿಗೆ ಅನ್ನಮಯಾದಿತ್ವವನ್ನು ಹೇಳಲಿಕ್ಕೆ ಈ ಪ್ರಕರಣ ಬಂದಿದೆ ಅಂತ ಅವರೊಂದು ಪೂರ್ವಪಕ್ಷ ಮಾಡಿದ್ರು. ನೆನಪಿರಬೇಕದು. ದೇಹದೊಳಗೆ ಕೆಲವು ಕೋಶಗಳಿದ್ದಾವೆ, ಆ ಕೋಶಗಳಿಗೆಲ್ಲ ಲೋಕದಲ್ಲಿ ಅನ್ನಮಯ ಪ್ರಾಣಮಯ ಅಂತ ಪ್ರಸಿದ್ಧಿ ಇರೋದರಿಂದ ಅದನ್ನು ಇದು ಪ್ರಕರಣ ಹೇಳ್ತದೆ ಅಂತ. ಅದನ್ನು ನಿರಾಸ ಮಾಡಲಿಕ್ಕೆ ಈ ಸೂತ್ರ ಬಂದಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ತದುಕ್ತಂ ಯೋಗಂ ಅನ್ನಮಯಾದ್ಯೈರ್ಯತ್ ಫಲತ್ವೇನ ಅಸ್ಯ ಶಂಸತಿ ಸ್ಥಾನದ್ವಯೇಪ್ಯತಃ ಕೋಶಾ ಏತತ್ ಏತ ಇತ್ಯತಿ ಸಾಹಸಂ ಇತಿ. ತಸ್ಮಾತ್ ಸಕಲ ಜೀವಾದಿ ಭಿನ್ನಂ ಪರಬ್ರಹ್ಮ ಏವ ಅನ್ನಮಯಾದಿ ಪಂಚರೂಪಂ ಇತಿ ಯುಕ್ತಾ ತಜ್ಜಿಜ್ಞಾಸಾ ಇತಿ ಸಿದ್ಧಂ ಅಂತಂತಾರೆ. ಈಗ ಹೇತ್ವಂತರೇಣ ದೇಹಾದಿಗಳಿಗೆ ಅನ್ನಮಯಾದಿತ್ವವನ್ನು ನಿರಾಸ ಮಾಡಲಿಕ್ಕೆ ಈ ಸೂತ್ರ ಅಂತ ತಿಳಿಸಿದ್ರಲ್ಲ, ಅದಕ್ಕೇನು ಪ್ರಮಾಣ ಅಂತ ಬೇಕಲ್ಲ. ಅದಕ್ಕೆ ಈ ಪ್ರಮಾಣ ವಾಕ್ಯವನ್ನು ಉದಾಹರಿಸಿದರು. ಏನಂತ? ಯೋಗಮನ್ನಮಯಾದ್ಯೈರ್ಯತ್ ಫಲತ್ವೇನಾಸ್ಯ ಶಂಸತಿ ಸ್ಥಾನದ್ವಯೇಪ್ಯತಃ ಕೋಶಾಃ ಏತ ಇತ್ಯತಿ ಸಾಹಸಂ ಅಂತ. ಇದರ ಅಭಿಪ್ರಾಯ ಏನು? ಅನ್ನಮಯಾದ್ಯೈಃ ಯತ್ ಫಲತ್ವೇನ ಅಸ್ಯ ಶಂಸತಿ, ಅನ್ನಮಯಾದ್ಯೈಃ ಯತ್ ಫಲತ್ವೇನ ಶಂಸತಿ. ಅದಕ್ಕೆ ಅರ್ಥ ಬರೆದಿದ್ದಾರೆ. ಇದು ಅನುವ್ಯಾಖ್ಯಾನದ ವಾಕ್ಯ. ಹೌದು, ಬ್ರಹ್ಮಸೂತ್ರ ಅನುವ್ಯಾಖ್ಯಾನದೊಳಗೆ ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ನ್ಯಾಯಸುಧಾದಲ್ಲಿ ಬರ್ತದೆ ಅಂತ ಅರ್ಥ. ಇದರದ್ದು ವಿಸ್ತಾರವಾಗಿ ನ್ಯಾಯಸುಧಾದಲ್ಲಿ ಸ್ಪಷ್ಟಪಡಿಸ್ತಾರೆ ಅಂತ ಅಭಿಪ್ರಾಯ ಅಷ್ಟೆ. ಅಂದರೆ ಅನ್ನಮಯಾದ್ಯೈಹಿ ಅನ್ನಮಯಾದಿಗಳ ಜೊತೆಯಲ್ಲಿ ಯೋಗಂ ಅಸ್ಯ ಶಂಸತಿ. ಯೋಗಂ ಅಂದರೆ ಸಂಬಂಧವನ್ನು ಅಸ್ಯ ಜೀವನಿಗೆ ಶಂಸತಿ ಶಾಸನ ಮಾಡುತ್ತದೆ, ತಿಳಿಸ್ತದೆ. ಸ್ಥಾನದ್ವಯೇಪಿ ಅತಃ ಕೋಶಾಃ ಏತೆ ಇತಿ ಅತಿ ಸಾಹಸ. ಹಾಗಾಗಿ ಸ್ಥಾನದ್ವಯೇಪಿ ಅಂದರೆ ಎರಡು ಕಡೆಯಲ್ಲೂ, ಸ್ಥಾನದ್ವಯ ಅಂದರೆ ಸಂಸಾರದಲ್ಲಿಯೂ ಮತ್ತು ಮುಕ್ತಿಯಲ್ಲಿಯೂ, ಎರಡೂ ಕಡೆಯಲ್ಲೂ ಜೀವನಿಗೆ ಅನ್ನಮಯಾದಿಗಳ ಜೊತೆಯಲ್ಲಿ ಸಂಬಂಧವನ್ನೇ ವೇದ ಶಾಸನ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಅನ್ನಮಯ ಪ್ರಕರಣದಲ್ಲಿ ಬಂದ ಶಬ್ದಗಳನ್ನು ಬರೀ ಕೋಶ ರೂಪವಾಗಿ ಅರ್ಥ ಮಾಡೋದಿದೆಯಲ್ಲ, ಇದು ಬರೀ ಅತಿ ಸಾಹಸ ಅಂತಂದಿದ್ದಾರೆ. ಇದು ಅತಿ ಸಾಹಸ ಅಂದರೆ ಅದು ಅಭಿಪ್ರೇತ ಅಲ್ಲ ಅವಕ್ಕೆ ಅಂತ ಅರ್ಥ. ಇತಿ ತಸ್ಮಾತ್ ಸಕಲ ಜೀವಾದಿ ಭಿನ್ನಂ ಪರಬ್ರಹ್ಮೈವ ಅನ್ನಮಯಾದಿ ಪಂಚರೂಪಂ. ಸಕಲ ಜೀವ ಭಿನ್ನನಾದಂತಹ ಪರಬ್ರಹ್ಮನೇ ಅನ್ನಮಯಾದಿ ಪಂಚ ರೂಪ ಅಂತ ಈ ರೀತಿ ಜಿಜ್ಞಾಸ ಮಾಡೋದೇ ಯುಕ್ತ ಅಂತ ಕರಿತಾ ಇದ್ದಾರೆ. ಸರಿಯಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನು ಸ್ಥಾನದ್ವಯದಲ್ಲಿ ಅನ್ನೋ ಶಬ್ದಕ್ಕೆ ನಾನು ಸಂಸಾರ ಮತ್ತು ಮುಕ್ತಿ ಅಂತ ಅರ್ಥ ಮಾಡಿದೆ, ಅದು ತಪ್ಪು. ಇದು ಭಾವದೀಪದಲ್ಲಿ ಮಂತ್ರಾಲಯ ಪ್ರಭುಗಳು ಸ್ಥಾನದ್ವಯೇಪಿ ಅನ್ನೋ ಶಬ್ದಕ್ಕೆ ಬ್ರಹ್ಮವಲ್ಲಿ ಮತ್ತು ಭೃಗುವಲ್ಲಿಯಲ್ಲಿ ಅಂತ ಅರ್ಥ ಬರೆದಿದ್ದಾರೆ. ಹೌದು, ಅಲ್ಲಿ ಯಾಕಂದ್ರೆ ಅದು 3 ವಲ್ಲಿ ಇದೆ ಅಲ್ವಾ, ಶಿಕ್ಷಾವಲ್ಲಿ, ಬ್ರಹ್ಮವಲ್ಲಿ, ಭೃಗುವಲ್ಲಿ. ಭೃಗುವಲ್ಲಿ ಮತ್ತು ಬ್ರಹ್ಮವಲ್ಲಿಗಳಲ್ಲಿ ಆ ಪ್ರಕರಣ ಭೃಗುವಲ್ಲಿ ಮತ್ತು ಬ್ರಹ್ಮವಲ್ಲಿ ಅಂತ ತಗೊಳ್ತೇವೆ. ಅಲ್ಲಿ ಆನಂದಮಯಾದಿಗಳೊಟ್ಟಿಗೇನೆ ಆ ಜೀವನಿಗೆ ಯೋಗವನ್ನೇ ಶಂಸನೆ ಮಾಡಿದ್ದಾರೆ. ಆದ್ದರಿಂದ ಕೋಶಾಹ ಅಂತ ಹೇಳೋದು ಅತಿ ಸಾಹಸದ ಮಾತು ಅಂತದ್ದು.
ಅದು ಭಾವದೀಪದಲ್ಲಿ ವಾಕ್ಯ ಇದೆ, ಸ್ಥಾನದ್ವಯ ಇತಿ ಬ್ರಹ್ಮವಲ್ಯಾಂ ಭೃಗುವಲ್ಯಾಂಚ ಇತ್ಯರ್ಥ ಅಂತ ಬರೆದ್ರು ನೋಡಿ. ಅನ್ನಮಯಂ ಉಪಸಂಕ್ರಮ್ಯ ಇತ್ಯಾದಿ ರೂಪೇಣ ಭೃಗುವಲ್ಯಾಮಪಿ ಶ್ರವಣಾದಿತಿ ಭಾವ ಅಂತ ಬರೆದಿದ್ದಾರೆ. ಸರಿ ಹೋಯ್ತಾ? ತಸ್ಮಾತ್ ಕನ್ಕ್ಲೂಷನ್, ಇಡೀ ಅಧಿಕರಣದ ಕನ್ಕ್ಲೂಷನ್ಗೆ ಬಂದರು ಭಾವದೀಪದಲ್ಲಿ. ಭಾವದೀಪದ ವಾಕ್ಯ ಸಾಧಕ ಭಾವಾತ್ ಬಾಧಕ ಅಭಾವಾತ್ ಪ್ರಕೃತ್ಯಾದಿ ಪಕ್ಷೆ ಬಾಧಕ ಭಾವಾಚ್ಚ ಇತಿ ಅಭ್ಯಾಸಾದಿ ಸರ್ವ ಸೌತ್ರ ಹೇತ್ವರ್ಥಸ್ಯ ಭಿನ್ನಂ ಇತಿ ನೇತರ ಇತ್ಯಾದಿ ಸೂತ್ರ ಚತುಷ್ಟಯ ಪ್ರತಿಜ್ಞಾ ಭಾಗಾರ್ಥಸ್ಯ ಪರಬ್ರಹ್ಮ ಇತ್ಯಾದಿ ತು ಆದ್ಯ ಚತುರ್ಥಾಷ್ಟಮಾನಾಂ ಪ್ರತಿಜ್ಞಾ ಭಾಗಾರ್ಥಸ್ಯ ಉಪಸಂಹಾರಃ. ಎಷ್ಟು ಸೂತ್ರಗಳಿದ್ದಾವೋ ಅದನ್ನೆಲ್ಲ ತಲೆಯಲ್ಲಿ ತಂದ್ಕೊಂಡೇನೆ ಟೀಕಾಕೃತ್ಪಾದರು ತಸ್ಮಾತ್ ಅಂತನ್ನುವಂಥ ಉಪಸಂಹಾರದ ವಾಕ್ಯವನ್ನು ಮಾತಾಡ್ತಾ ಇದ್ದಾರಂತೆ ಭಾವದೀಪದಲ್ಲಿ. ಏನು? ಸಾಧಕ ಭಾವಾತ್ ಬಾಧಕ ಅಭಾವಾತ್. ಆನಂದಮಯಾದಿಗಳೆಲ್ಲರೂ ವಿಷ್ಣುನೇ ಅಂತನ್ಲಿಕ್ಕೆ ಸಾಧಕನೂ ತೋರಿಸಿದ್ದೇವೆ. ಇನ್ನು ಬಾಧಕಗಳನ್ನು ಪೂರ್ವಪಕ್ಷಿಗಳೇನು ಮಾಡಿದ್ರು ಅದು ಇಲ್ಲ ಅಂಥೇಳು ತೋರಿಸಿದ್ದೇವೆ ಅಲ್ವಾ? ಬಾಧಕನೂ ಇಲ್ಲ ಅನ್ನೋದು ತೋರಿಸಿದ್ದೇವೆ. ಇನ್ನು ಪ್ರಕೃತ್ಯಾದಿಗಳೇ ಅನ್ನಮಯ ಯಾಕೆ ಆಗಬಾರ್ದು ಅಂತನ್ಲಿಕ್ಕೆ ಬಾಧಕನೂ ಇದೆ ಅಂತ ತೋರಿಸಿದ್ದೇವೆ ಅಲ್ವಾ? ಪ್ರಕೃತ್ಯಾದಿ ಪಕ್ಷೆ ಬಾಧಕ ಭಾವಾಚ್ಚ ಬಾಧಕ ಭಾವಾಚ್ಚ ಇತಿ ಅಭ್ಯಾಸಾದಿ ಸರ್ವಸೌತ್ರ ಹೇತ್ವರ್ಥಸ್ಯ. ಮೊದಲನೇ ಸೂತ್ರ ಓಂ ಆನಂದಮಯೋ ಅಭ್ಯಾಸಾತ್ ಅಂತ ಸೂತ್ರದಲ್ಲಿ ಹೇಳಿರುವ ಅಭ್ಯಾಸವೇ ಮೊದಲನೇ ಹೇತು ಅಲ್ವಾ? ಅಭ್ಯಾಸವೇ ಮೊದಲಾದ ಸರ್ವಸೂತ್ರಗಳಲ್ಲಿ ಹೇಳಲ್ಪಡುವ ಸೌತ್ರ ಹೇತ್ವರ್ಥ. ಆ ಸೌತ್ರ ಹೇತ್ವರ್ಥವನ್ನು ತಗೊಂಡ್ರು. ಇನ್ನು ಭಿನ್ನಂ ನೇತರಃ ಅಂತ ಸೂತ್ರಗಳೆಲ್ಲ ಬಂದಿದ್ದಾವೆ. ಆ ಸೂತ್ರ ಚತುಷ್ಟಯ ಪ್ರತಿಜ್ಞಾ ಭಾಗದ ಅರ್ಥ. ಸೂತ್ರ ಚತುಷ್ಟಯಗಳಲ್ಲಿ ಬಂದ ಪ್ರತಿಜ್ಞಾ ಭಾಗದ ಅರ್ಥ ಅದು ಪರಬ್ರಹ್ಮನೇ ಆಗಿದ್ದಾನೆ. ಇತ್ಯಾದಿತು ಆದ್ಯ ಚತುರ್ಥ ಅಷ್ಟಮಾನಾಂ ಆದ್ಯ ಚತುರ್ಥ ಅಷ್ಟಮಾನಾಂ ಪ್ರತಿಜ್ಞಾ ಭಾಗಾರ್ಥಸ್ಯ ಉಪಸಂಹಾರಃ. ಆದ್ಯ ಚತುರ್ಥ ಅಷ್ಟಮಾನಾಂ ಅಂತ ಅರ್ಥ. ಆದ್ಯ ಚತುರ್ಥ ಮತ್ತು ಅಷ್ಟಮ ಒಟ್ಟು ಹೌದು ಮೊದಲ 4 ಆಮೇಲೆ 8ನೇದ್ದು, ಈ ಒಟ್ಟು 5 ಇವುಗಳ ಪ್ರತಿಜ್ಞಾ ಅರ್ಥದ ಉಪಸಂಹಾರ ಇಲ್ಲಿ ಮಾಡಲಾಯಿತು ಅಂತ ಅರ್ಥ. ಯುಕ್ತ ತಜ್ಜಿಜ್ಞಾಸ ಇತಿ ಫಲೋಕ್ತಿ ಅಷ್ಟೆ, ಫಲ ಹೇಳಿದ್ದು. ಅಂತೂ ಆನಂದಮಯನಿಗೆ ಪರಬ್ರಹ್ಮತ್ವನೇ ಇದೆ ಹೊರತು ಬೇರೆ ಅಲ್ಲ, ಪರಬ್ರಹ್ಮನಿಗೆ ಆನಂದಮಯತ್ವ ಅನ್ನೋದು ಅಂತ ಅದರ ಜಿಜ್ಞಾಸ ಉಪಸಂಹಾರ ಮಾಡ್ತಾ ಇದ್ದಾರೆ ನೋಡಿ. ಮತ್ತೀಗ ನಾವು ಎಣಿಸ್ತಾ ಬರೋಣ. ಮೊದಲನೇ ಸೂತ್ರ ಹೇಳ್ತೇನೆ ನೋಡಿ. ಮೊದಲನೇ ಸೂತ್ರ ಓಂ ಆನಂದಮಯೋ ಅಭ್ಯಾಸಾತ್ ಅಂತ ಮೊದಲನೇ ಸೂತ್ರ. ಎರಡನೇ ಸೂತ್ರ ವಿಕಾರ ಶಬ್ದ ನೇತಿಚೆ ನ ಪ್ರಾಚುರ್ಯಾತ್ ಅಂತ ಎರಡನೇ ಸೂತ್ರ. ಆಮೇಲೆ ತದ್ದೇತು ವ್ಯಪದೇಶಾಚ ಇದು 3. ಮಾಂತ್ರವರ್ಣಿಕಮೇವ ಚ ಗೀಯತೆ 4. ಆಮೇಲೆ ನೇತರೋನುಪಪತ್ತೇ 5. ಭೇದ ವ್ಯಪದೇಶಾಚ 6 ಆಯಿತಾ. ಕಾಮಾಚ್ಚ ನಾನುಮಾನಾಪೇಕ್ಷಾ 7. ಈಗ ಇವತ್ತು ಪಾಠ ಮಾಡಿದ್ದು ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ 8. ಇದು ಭಾವದೀಪ ಅಂದರೆ ಮತ್ತೆ ಆದ್ಯ ಚತುರ್ಥ ಮೊದಲು ಹೇಳಿದ 4, ಅಷ್ಟಮ ಈಗ ಅಸ್ಮಿನ್ನಸ್ಯ ಚ ತದ್ಯೋಗಂ ಅನ್ನೋಲ್ಲಿರೋ 8. ಇವೆರಡರಲ್ಲೂ ಈ 4 ಮತ್ತು ಈ 8 ಇವೆರಡಕ್ಕೂ ಏನು ಪ್ರತಿಜ್ಞಾ ಭಾಗ ಇದೆ, ಆ ಪ್ರತಿಜ್ಞಾ ಭಾಗದ ಅರ್ಥದ ಉಪಸಂಹಾರ ಇಲ್ಲಿ ಮಾಡಲಾಗಿದೆ. ಸರಿ ಹೋಯ್ತಾ? ಮುಂದಿಂದ ನಾಳೆ ಮಾಡೋಣ. ಇಲ್ಲಿಗೆ ಅದನ್ನು ಹೇಳ್ತೀನಿ ನೋಡಿ.
ಹೇಳ್ತೀನಿ ನೋಡಿ, ಅದೇನು ಗೊತ್ತಾ, ಹೇಳ್ತೀನಿ ಅದೇನಂದರೆ, ಇಷ್ಟು ಪ್ರತಿಜ್ಞಾ ಭಾಗದ ಅರ್ಥದ ಉಪಸಂಹಾರ ಇಲ್ಲಿ ಮಾಡಲಾಗಿದೆ ಅಂತ ತೋರಿಸಿದ್ರು. ಅಂದರೆ ಅಲ್ಲಿ ತತ್ವಪ್ರಕಾಶಿಕಾದಲ್ಲಿ, ಆ ತತ್ವಪ್ರಕಾಶಿಕಾದಲ್ಲಿ ಯುಕ್ತ ತಜ್ಜಿಜ್ಞಾಸ ಇತಿ ಸಿದ್ಧಂ ಅಂತಂದರು. ತಜ್ಜಿಜ್ಞಾಸ ಸಿದ್ಧಂ ಅಂತ ಫಲೋಕ್ತಿ ಹೇಳಿಬಿಟ್ರು. ಈಗ ಮಂತ್ರಾಲಯ ಪ್ರಭುಗಳ ವಿಶೇಷತೆ ಏನು ಅಂತಂದರೆ ನೋಡಿ, ಅಲ್ಲಿ ಗಮನಿಸ್ರಿ. ಅತ್ರ ಸ್ವಪಕ್ಷ ಸ್ಥಾಪನೆ ಪರಪಕ್ಷ ನಿರಾಸೆ ಚ ಆನಂದಮಯ ಸಾಧಾರಣಯೋ ತದ್ಧೇತು ಇತಿ ಭೇದೇತಿ ಚ ಹೇತು ವಿಶೇಷಯೋ ಉಕ್ತಿ ಆನಂದಮಯಸ್ಯ ಪುಚ್ಛಬ್ರಹ್ಮತಯ ವಿಶೇಷ್ಯ ಅಬ್ರಹ್ಮತ್ವಶಂಕಾಯಾಂ ಬ್ರಹ್ಮತ್ವದಾರ್ಢ್ಯಾಯ ಯದತ್ರ ಕೇನಚಿತ್ ದೂಷಣಂ ಉತ್ಪ್ರೇಕ್ಷಿತಂ ತತ್ತು ಸಮ್ಯಕ್ ಭಾಷ್ಯಟೀಕಾರೀತ್ಯಾ ಏತದಧಿಕರಣಾರ್ಥ ಅವಮರ್ಷಿಣಾಂ ಸುಪರಿಹರಂ ಇತಿ ತನ್ನ ಪ್ರಪಂಚ್ಯತೆ ಅಂತಂತಾರೆ. ಅಂದರೆ ಇಲ್ಲ ವಿವರಣೆ ಕೊಡ್ತೇನೆ ನೋಡಿ. ಇದೆಲ್ಲ ಮಂತ್ರಾಲಯ ಪ್ರಭುಗಳ ವಿಶೇಷತೆ. ಏನಂತಾರೆ ಮಂತ್ರಾಲಯ ಪ್ರಭುಗಳಲ್ಲಿ ಅಂದರೆ, ಆನಂದಮಯಸ್ಯ ಪುಚ್ಛ ಬ್ರಹ್ಮತೆಯ ವಿಶಿಷ್ಯ ಅಬ್ರಹ್ಮತ್ವ ಶಂಕಾಯಾಮ್ ಅಂತಂದ್ರು. ಈಗ ಪೂರ್ವ ಪಕ್ಷ ಮಾಡಿದಾರಲ್ಲ, ಆ ಪೂರ್ವ ಪಕ್ಷಗಳಲ್ಲಿ ಇದು ಒಂದು ಹೆಚ್ಚಿನ ಶಂಕ ಇಟ್ಕೊಂಡಿದ್ದಾರೆ. ಏನು ಅಂದರೆ, ಆನಂದಮಯನಿಗೆ ಪುಚ್ಛ ಬ್ರಹ್ಮತ್ವ ಶ್ರವಣ ಆಗ್ತಾ ಇದೆ. ಆನಂದಮಯನ ಪುಚ್ಛ ಬ್ರಹ್ಮ ಅಂತ, ಪುಚ್ಛ ಬ್ರಹ್ಮತ್ವ ಅಲ್ಲ, ಆನಂದಮಯನ ಪುಚ್ಛನೇ ಬ್ರಹ್ಮ ಅಂತ ಶ್ರವಣ ಆಗ್ತಾ ಇದೆ ಅಲ್ವಾ. ತಸ್ಯ ಪುಚ್ಛಂ ಪ್ರತಿಷ್ಠಾ ಅಂತಂದಿದಾರಲ್ಲ. ಮಾಡಿದ್ದಾರೆ ಅಲ್ಲಿ ನೋಡಿ. ಆ ಪುಚ್ಛ ಬ್ರಹ್ಮತೆಯ ವಿಶಿಷ್ಯ ಅಬ್ರಹ್ಮತ್ವ ಆಶಂಕ ಮಾಡಿದ್ರು ಆನಂದಮಯನಿಗೆ. ಉಳಿದು ನಾಲ್ಕೆಲ್ಲವೂ ಬೇಕಂದ್ರೆ ಬ್ರಹ್ಮ ಆಗಲಿ, ಆನಂದಮಯ ಮಾತ್ರ ಬ್ರಹ್ಮ ಆಗ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವನೇ ತತ್ಪುಚ್ಛತೆಯ ಬ್ರಹ್ಮ ಶ್ರವಣ ಆಗ್ತಾ ಇದ್ದಾನೆ ಹೊರತು ಅವನಿಗೆ ಬ್ರಹ್ಮತ್ವ ಇದ್ದಿದ್ರೆ ತತ್ಪುಚ್ಛತೆಯ ಹೇಳ್ತಿರ್ಲಿಲ್ಲ. ಇದೊಂದು ಹೆಚ್ಚಿನ ಇದು ಇದೆ, ಏನೋ ಆಕ್ಷೇಪ ಇದೆ, ಆಶಂಕ ಇದೆ ಅಲ್ವಾ. ಹೌದ್ರಿ, ಇದೊಂದು ಹೆಚ್ಚಿನ ಆಶಂಕ ಬಂದ್ಬಿಟ್ಟದಲ್ಲಿ ಅಲ್ವಾ. ಇದ್ರ ಬಗ್ಗೆ ಒಂದು ಚರ್ಚೆ ನೋಡಿ. ಅದಕ್ಕೆ ಮೊದಲಿನಿಂದ ವಾಕ್ಯ ನೋಡಿ. ಅತ್ರ ಸ್ವಪಕ್ಷ ಸ್ಥಾಪನೆ ಪರಪಕ್ಷ ನಿರಾಸೆ ಚ ಆನಂದಮಯ ಸಾಧಾರಣಯೋ ತದ್ಧೇತು ಅಂತ ಅರ್ಥ. ಆನಂದಮಯ ಸಾಧಾರಣಯೋ ಹೇತು ವಿಶೇಷಯೋ ಉಕ್ತಿ ಅಂದರೆ ನೆನಪಿಟ್ಟುಕೊಳ್ರಿ, ತದ್ಧೇತು ವ್ಯಪದೇಶಾಚ ಮತ್ತು ಭೇದ ವ್ಯಪದೇಶಾಚ ಇದೆಯಲ್ಲ, ಆವೆರಡು ಸೂತ್ರಗಳಲ್ಲಿ ತದ್ಧೇತು ವ್ಯಪದೇಶಾತ್ ಅನ್ನುವಂಥ ಹೇತು, ಭೇದ ವ್ಯಪದೇಶಾತ್ ಅಂತನ್ನುವಂಥ ಹೇತು, ಇವೆರಡು ಆನಂದಮಯ ಸಾಧಾರಣವಾಗಿ ಹೇಳುವಂಥ ಯುಕ್ತಿಗಳು. ಅಂದರೆ ಆನಂದಮಯನನ್ನು ಸೇರಿಸಿ ಇನ್ನಾಲ್ಕನ್ನು ಇಟ್ಟುಕೊಂಡು ಅವೆಲ್ಲದಕ್ಕೂ ಆನಂದಮಯತ್ವ ಪರಬ್ರಹ್ಮನಿಗೆ ಇದೆ ಅಂತನ್ಲಿಕ್ಕೆ ಅವು ಯುಕ್ತಿಗಳಂತೆ. ಆದರೆ ಆನಂದಮಯನಿಗೆ ಬ್ರಹ್ಮತ್ವವೇ ಇಲ್ಲ, ಅಬ್ರಹ್ಮತ್ವ ಹೇಳಬೇಕು, ಪುಚ್ಛ ಬ್ರಹ್ಮತೆಯ ವಿಶಿಷ್ಯ ಹೇಳಿದ್ರಿಂದ ಅನ್ನೋ ಆಶಂಕಾಕ್ಕಿದೆ ಅಲ್ಲ, ಇದಕ್ಕೆ ಅವೆರಡು ಯುಕ್ತಿಗಳಲ್ಲ. ಅದು ವಿಶೇಷೋಕ್ತಿ, ಅದು ಸಾಧಾರಣ ಯುಕ್ತಿಗಳವು. ಇದು ವಿಶಿಷ್ಯ ಹೇಳಿದಾರಲ್ಲ, ಇದು ವಿಶಿಷ್ಯ ಅಬ್ರಹ್ಮತ್ವ ಶಂಕಾ ಮಾಡಿದಾಗ ಅಂಥ ಆನಂದಮಯನಿಗೂ ಬ್ರಹ್ಮತ್ವ ದಾರ್ಢ್ಯ ಬೇಕಲ್ಲ. ದಾರ್ಢ್ಯಕ್ಕೋಸ್ಕರ ಯದತ್ರ ಕೇನಚಿತ್ ದೂಷಣ ಉತ್ಪ್ರೇಕ್ಷಿತಂ, ಆ ವಿಷಯದಲ್ಲಿ ಕೆಲವರು ದೂಷಣವನ್ನು ಉತ್ಪ್ರೇಕ್ಷೆ ಮಾಡಿದ್ದಾರೆ. ಅವರಂದ್ರೆ ಏನು ಮಾಡಿದ್ದಾರೆ, ಒಂದು ವೇಳೆ ಆನಂದಮಯನು ಬ್ರಹ್ಮ ಆಗಿದ್ದರೆ ಅವನಿಗೆ ಮಾತ್ರ ಮತ್ತು ಪುಚ್ಛತ್ವ ಯಾಕೆ ಹೇಳ್ತಿದ್ರು ಅಂತ ಹೆಚ್ಚಿಂದೇನು ಉತ್ಪ್ರೇಕ್ಷೆ ಮಾಡಿದ್ದಾರೆ ದೋಷಗಳನ್ನು. ಅವುಗಳನ್ನು ನೀವು ಚೆನ್ನಾಗಿ ಭಾಷ್ಯ ಟೀಕಾವನ್ನು ಈ ಅಧಿಕರಣ ಅರ್ಥ ಅವಮರ್ಶ ಮಾಡಿದರೆ ತಾನಾಗೆ ಪರಿಹಾರ ಮಾಡಿಕೊಳ್ಳಬಹುದು. ಅದಕ್ಕೆ ಅದನ್ನಿಲ್ಲಿ ವಿಮರ್ಶೆ ಮಾಡಿ ಜಾಸ್ತಿ ಬೆಳೆಸಲಿಕ್ಕೆ ಜಯತೀರ್ಥರು ಹೋಗಲಿಲ್ಲ ಅಂತಂತಾರೆ. ಸರಿ ಹೋಯ್ತಾ? ಹೌದು, ಗ್ರಂಥ ವಿಸ್ತಾರ ಭಯದಿಂದ ಅಷ್ಟೆ. ಈಗಲೇ ಕಂಡಾಪಟ್ಟಿ ಆಗಿದೆ, ಇನ್ನೂ ಹೆಚ್ಚು ಬೇಡ ಅಂತ ಬಿಟ್ಟಿದ್ದಾರೆ.
ಅದನ್ನು ಸುಧಾದಲ್ಲಿ ಮತ್ತು ಅದನ್ನು ಹೆಚ್ಚಿನ ಬೆಳೆಸ್ತಾರೆ, ನೋಡ್ಕೊಳ್ರಿ ಅಂತ ಅಭಿಪ್ರಾಯ ಅಷ್ಟೆ. ಈ ಏತದಧಿಕರಣಾರ್ಥ ಅವಮರ್ಶ ಮಾಡಿಬಿಟ್ರೆ ಚೆನ್ನಾಗಿ ಸಮ್ಯಕ್ ಭಾಷ್ಯ ಟೀಕಾ ರೀತ್ಯ ಏತದಧಿಕರಣಾರ್ಥ ಅವಮರ್ಶ ಮಾಡಿದ್ರೆ ಪರಿಹಾರ ಆಗಿಬಿಡ್ತದೆ. ಇನ್ನೂ ಹೆಚ್ಚಿನ ಬೆಳೆಸೋದೇನಿದ್ರೂ ಕೂಡ ಸುಧಾದಲ್ಲಿರ್ತದೆ, ನೋಡ್ರಿ ಅಂತ ಅಭಿಪ್ರಾಯ. ಹೌದು 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 ಹೌದು, ಸರಿ ಹೋಯ್ತಲ್ಲ ಇದು. ಇಷ್ಟ ಅಭಿಪ್ರಾಯ ನೋಡ್ರಿ. ಗೋವಿಂದ.